ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಸೊ ಇಲ್ಲಿ ಬಂದಿರುವಂತಹ ಪತ್ರಕರ್ತ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ಯೂಟ್ಯೂಬ್ ಮಿತ್ರರಿಗೆ, ಸೊ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಸ್ವಾಗತ. ಹಾಗೆ ಹಿರಿಯರಾಗಿರುವಂಥ ನಮ್ಮ ಕುಮಾರ್ ಬಂಗಾರಪ್ಪ ಸರ್ಗೆ, ವೇಣು ಸರ್ಗೆ, ನನ್ನ ಸಹ ನಟರಾದ ಶರತ್ ಲೋಹಿತಾಶ್ವ ಸರ್ಗೆ, ನನ್ನ ನಿರ್ಮಾಪಕರಾದ ರವಿ ಅವರಿಗೆ, ನಮ್ಮ ನಿರ್ದೇಶಕರಾದ ರಂಜನ್ ಅವರಿಗೆ, ಕಿಟ್ಟಿ, ಧರ್ಮ, ಪ್ರತಿಯೊಬ್ಬರು, ಕೋಟೆ ಪ್ರಭಾಕರ್ ಅವರಿಗೆ, ಪ್ರತಿಯೊಬ್ಬರಿಗೂ ನನ್ನ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಇವತ್ತು ಒಂದು ಭಾಳ ತುಂಬ ಇಂಪಾರ್ಟೆಂಟ್ ಮೂಮೆಂಟ್ ನನ್ನ ಲೈಫಲ್ಲಿ ಅಂತ ಹೇಳ್ಬೋದು. ಕ್ರೋನಲಾಜಿಕಲಿ ಬಂದ್ಬಿಡ್ತೀನಿ. ಈ ಸಿನಿಮಾದಲ್ಲಿ ಇವತ್ತು ಆ್ಯಕ್ಚುಲಿ ನನಗೆ ನಿಜ ಹೇಳಬೇಕು ಅಂದರೆ ಈ ಒಂದು ಪ್ರೆಸ್ ಮೀಟ್ ನನಗೆ ಮಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಯಾಕೆಂದರೆ ನನ್ನ ಅನ್ನದಾತರು, ನಮ್ಮ ನಿರ್ಮಾಪಕರು, ನಮ್ಮ ಸಿಲ್ಕ್ ಮಂಜುನಾಥ್ ಅವರು ಸ್ವಲ್ಪ ಹುಷಾರು ತಪ್ಪಿದ್ರು. ಸೊ ಎಲ್ಲೋ ಒಂದು ಕಡೆ ನನಗೆ ಮನಸ್ಸಲ್ಲಿ ಅನ್ನದಾತರ ಜೊತೆಗಿಲ್ಲ ಅಂದಮೇಲೆ ಹೇಗೆ ಇದನ್ನು ಮಾಡೋದು ಅಂತ ಅನಿಸ್ತಾ ಇತ್ತು. ಬಟ್ ಅದು ಅವರ ಒಂದು ಇಚ್ಛೆ, ಇಲ್ಲ ಇದು ನಡಿಲೇಬೇಕು, ನಾವೇನು ಅದನ್ನು ಡಿಸೈಡ್ ಮಾಡಿದ್ದೀವಿ, ಪ್ಲ್ಯಾನ್ ಮಾಡಿದ್ದೀವಿ, ಅದು ಮಾಡಲೇಬೇಕು ಅಂತ ಅವ್ರ ಇಚ್ಛೆ ಆಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ, ಅಂದರೆ ನಾಳೆ ನನ್ನ ಹುಟ್ಟುಹಬ್ಬ, ಅದರ ಪ್ರಯುಕ್ತ ಇವತ್ತು ನಾವು ಅಂದರೆ ಎಲ್ಲೋ ಒಂದು ಕಡೆ ಆ ಧರ್ಮಸ್ಥಳ ಮಂಜುನಾಥ, ಕಾಶಿ ವಿಶ್ವನಾಥ ನನಗೊಂದು ಆಶೀರ್ವಾದ ಕೊಟ್ಟಿದ್ದಾನೆ ಅಂತ ಅನಿಸ್ತಾ ಇದೆ. ಅದು ಈ ಹರ ಹರ ಮಹಾದೇವ ಸಾಂಗ್ ಮೂಲಕ ಇವತ್ತು ಅದನ್ನು ಲಾಂಚ್ ಮಾಡಿದ್ದೀವಿ. ಸೊ ಭಾಳಷ್ಟು ಜನಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕು ಈ ಒಂದು ವೇದಿಕೆ ಮೇಲೆ. ಮೊದಲನೇದಾಗಿ ನಾನು ತುಂಬ ಧನ್ಯವಾದಗಳನ್ನ ಹೇಳಬೇಕು ಅಂದ್ಕೊಂಡಿರೋದು ನನ್ನ ನಿರ್ಮಾಪಕರು, ಅಂದರೆ ನನ್ನ ಅನ್ನದಾತರು. ಯಾಕೆಂದರೆ ನಿರ್ಮಾಪಕ ಇಲ್ಲ ಅಂದರೆ ಸಿನಿಮಾನೇ ಇಲ್ಲ. ಸೊ ಹಾಗಾಗಿ ನಮ್ಮ ಮಂಜುನಾಥ್ ಗೌಡರು, ಸಿಲ್ಕ್ ಮಂಜು ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿರೋ ನಮ್ಮ ನಿರ್ಮಾಪಕರು ರವಿ ಅವರಿಗೆ, ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಲೀವಿಂಗ್ ಇನ್ ಅಸ್ ಆ್ಯಂಡ್ ಟ್ರಸ್ಟಿಂಗ್ ಅಸ್ ಫಾರ್ ಮೇಕಿಂಗ್ ದಿಸ್ ಪ್ರಾಜೆಕ್ಟ್. ಏಕೆಂದರೆ ಒಬ್ಬ ನಿರ್ಮಾಪಕ ಇಷ್ಟು ದೊಡ್ಡ ಸಿನಿಮಾ ಮಾಡಬೇಕು ಅಂದರೆ ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ. ಯಾಕೆಂದರೆ ಮುಂಚೆ ನಾನು ಒಬ್ಬ ನಿರ್ಮಾಪಕನೇ, ನಾನು ಕೆಲವು ಸಿನಿಮಾಗಳನ್ನ ಮಾಡಿದ್ದೀನಿ. ನಾನೊಬ್ಬ ಈಗ ತಾನೇ ನಮ್ಮ ಪ್ರಕಾಶನ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಂತ. ಹೌದು ಸರ್, ಪ್ರೊಡಕ್ಷನ್ ಮಾಡಿದ್ದೆ ಫಸ್ಟು, ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ಹೀರೋ ಆಗಿದ್ದು ನಾನು ಅಂತ. ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂದರೆ ಭಾಳ ಕಷ್ಟ ಇದೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡಿದೆ, ಇಷ್ಟು ದೊಡ್ಡ ಸಿನಿಮಾವನ್ನು ನನಗೋಸ್ಕರ ಕೊಟ್ಟಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ರಸ್ಟ್ ಆ್ಯಂಡ್ ಯುವರ್ ಬಿಲೀಫ್. ಆಮೇಲೆ ಇನ್ನೊಂದು ಬೇಸರದ ಸಂಗತಿ ಏನಂದರೆ, ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಸೋ ಕಾಲ್ಡ್ ಗಾಂಧಿನಗರದಲ್ಲಿ ಕೆಲವರು ಹಾಲಿಗೆ ಹುಳಿ ಹಿಂಡಕ್ಕೆ ಅಂತಲೇ ಕೂತಿರ್ತಾರೆ. ಅವರಿಗೆಲ್ಲ ಬೇರೆ ಏನು ಕೆಲಸ ಇಲ್ಲ, ಅಲ್ಲೆಲ್ಲ ಕೂತ್ಕೊಂಡಿರ್ತಾರೆ, ಟೀ ಕಾಫಿ ಕುಡಿತಾರೆ, ಸಿಗರೇಟ್ ಸೇರ್ತಾ ಇರ್ತಾರೆ, ಇಲ್ಲ ಯಾರೋ ಬಿಟ್ಟಿ ಕೊಡಿಸಿದ ಎಣ್ಣೆ ಹೊಡಿತಾರೆ, ಬಿಟ್ಟಿ ಕೊಡಿಸಿದ ಊಟ ಮಾಡ್ತಾರೆ. ಅವ್ರಿಗೆ ಏನಂದರೆ ಕೆಲಸ ಬರೀ ತಲೆ ತುಂಬೋದು. ಯಾಕ್ರಿ ಮಾಡ್ತೀರಾ ಅವ್ರನ್ನ ಹಾಕೊಂಡು, ಏನೂ ಬರಲ್ಲ, ಏನಕ್ಕೆ ಸುಮ್ಮನೆ ಎಷ್ಟು ದೊಡ್ಡ ಸಿನಿಮಾ ಮಾಡ್ತೀರಾ ಅಂತ ಭಾಳಷ್ಟು ಜನ ನಮ್ಮ ನಿರ್ಮಾಪಕರಿಗೆ ತಲೆ ಕೆಡಿಸಿದ್ದಾರೆ. ಅವ್ರಿಗೆಲ್ಲ ಈ ಉತ್ತರ ಇವತ್ತು ಕೊಟ್ಟಿದ್ದೀವಿ ನಾವು. ನಾಳೆ ರಿಲೀಸು ಮಾಡಿ ತೋರಿಸ್ತೀವಿ. ಸಿನಿಮಾ ಅನ್ನೋದು ಯಾರ್ಯಾರು ಹಣೆ ಬರದಲ್ಲಿ ಬರೆದಿರುತ್ತೋ ಅವ್ರಿಗೆ ಹೋಗೇ ಹೋಗುತ್ತೆ. ನಿಮ್ಮಂಥವ್ರು ಎಷ್ಟೇ ಹಾಲು ಗೋಳಿ ಹಿಂಡಿದ್ರು ಅದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಮೇಲ್ಗಡೆ ಒಬ್ಬ ಕೂತಿದ್ದಾನೆ ಭಗವಂತ, ಅವನಿಗೆ ಗೊತ್ತು ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವಾಗ ಕೊಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ನಾನು ಇನ್ನೊಬ್ಬರಿಗೆ ಭಾಳ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ನನ್ನ ನಿರ್ದೇಶಕರು ರಂಜನ್ ಅವರಿಗೆ. ಏಕೆಂದರೆ ರಂಜನ್ ನಾವು ಈ ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮ್ಮಿಬ್ಬರಿಗೆ ಗೊತ್ತು. ಸೇಮ್ ಇದೇ ಹುಳಿ ಹಿಂಡವರು, ಅವ್ರಿಗೂ ತುಂಬ ತಲೆ ತುಂಬಿದ್ದಾರೆ. ಯಾಕ್ರಿ ಬೇಕು ಈ ಹೀರೋನ ಹಾಕೊಂಡ್ಮಾಡಿ, ಆ ಹೀರೋನ ಹಾಕೊಂಡ್ಮಾಡಿ ಅಂತ. ಬಟ್ ಹೀ ಸ್ಟಕ್ ಟು ಹಿಸ್ ಡಿಸಿಷನ್ ಟು ಡೂ ದ ಫಿಲ್ಮ್ ವಿತ್ ಮೀ. ಯಾಕೆಂದರೆ ಒಬ್ಬ ನಿರ್ದೇಶನಕ್ಕೆ ಗೊತ್ತು ಯಾರು ಈ ಸಿನಿಮಾ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅನ್ನೋದು, ಆ ಕ್ಲಾರಿಟಿ ಅವ್ರಿಗಿತ್ತು. ಸೊ ರಂಜನ್, ಥ್ಯಾಂಕ್ ಯು ಫಾರ್ ಬಿಲೀವಿಂಗ್ ಇನ್ ಮೀ ಆ್ಯಂಡ್ ಗಿವಿಂಗ್ ಮೀ ಟೆರರ್. ಮೂರನೇ ವ್ಯಕ್ತಿ ನಮ್ಮ ಧರ್ಮ. ಈ ಎಂಟೈರ್ ಸಿನಿಮಾ ಟೆರರ್ ಆಗೋದಕ್ಕೆ ಕಾರಣನೇ ಆ ವರ್ಷ. ಯಾಕೆಂದರೆ ಕೋವಿಡ್ ಟೈಮಲ್ಲಿ ಈ ಥರ ಒಂದು ಕಥೆ ಇದೆ, ಕೇಳ್ತೀಯಾ ಅಂತ ಹೇಳಿ ನನಗೆ ಫೋನ್ ಮಾಡಿದ್ದು. ಈ ಥರ ರಂಜನ್ ಅಂತ ಒಬ್ಬ ಡೈರೆಕ್ಟರ್ ಇದ್ದಾರೆ, ಒಂದು ಒಳ್ಳೆ ಕತೆ ಮಾಡಿದ್ದಾರೆ, ಕೇಳು ಅಂತ. ಸೊ ಹಾಗೆ ಇದು ಸ್ಟಾರ್ಟ್ ಆಗಿದ್ದು. ಇವಾಗಲೂ ಅವ್ನಿಗೆ ಹೇಳಿದೆ ಇಲ್ಲಿ ಕೂತಾಗ, ಈ ಸಿನಿಮಾ ಇದಾಗೋದಕ್ಕೆ ಕಾರಣ ನೀನು ಕಣೋ ಅಂತ. ಸಿ, ವಿ ಆಲ್ವೇಸ್ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಪೀಪಲ್ ಹು ಡಿಸರ್ವ್ ಇಟ್. ಕೆಲವರು ಮರ್ತು ಬಿಡ್ತಾರೆ ಅದನ್ನು. ಸೊ ನಾನು
ಐ ವಾಂಟ್ ಟು ಥ್ಯಾಂಕ್ ಧರ್ಮ. ಯಾಕೆಂದರೆ ನೀನು ಒಬ್ಬ ಇದಕ್ಕೆ ಈ ಸಿನಿಮಾಗೆ ಭಾಳ ಮುಖ್ಯವಾಗಿ ಒಂದು ಕಾರಣಕರ್ತ. ಸೊ ಹಾಗೆ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಮ್ಮ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಫೋನ್ ಬಿಡಿ ಸರ್, ಏನು ಸರ್ ನೀವು ಬರೋದು ಫೋನಲ್ಲಿ ಗರ್ಲ್ ಫ್ರೆಂಡ್ಗೆಲ್ಲ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಏಕೆಂದರೆ ನನ್ನ ಸಿನಿಮಾದ ಕೆರಿಯರ್ನಲ್ಲಿ ಭಾಳಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ಸಾಂಗ್ಗಳಲ್ಲಿ ಭಾಳ ಒಳ್ಳೆಯ ಸಾಂಗ್ಗಳು ಬಂದಿದೆ. ಸೊ ಇವತ್ತು ನನ್ನ ಟೆರರ್ ಚಿತ್ರದಲ್ಲಿ ಅತ್ಯದ್ಭುತ ಸಾಂಗ್ಗಳನ್ನ ನೀಡಿದ್ದೀರ. ಈಗಾಗಲೇ ರಾವಣ ರಾವಣ ಸಾಂಗ್ ಪ್ರತಿಯೊಬ್ಬರು ಕೇಳಿ ತುಂಬ ಇಷ್ಟಪಟ್ಟಿದ್ದಾರೆ. ಅದು ತುಂಬ ಪಾಪ್ಯುಲರ್ ಆಗ್ತಾ ಇದೆ, ಟ್ರೆಂಡಿಂಗ್ ಬರ್ತಾ ಇದೆ. ಸೊ ಆ ಸಾಂಗ್ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಏಕೆಂದರೆ ಆ ಸಾಂಗ್ ಫಸ್ಟ್ ಕೇಳಿದಾಗಲೇ ನಮಗೆಲ್ಲ ಅನಿಸಿದ್ದು ಇದು ಗ್ಯಾರಂಟಿ ಶೂರ್ ಶಾಟ್, ಈ ಸಿನಿಮಾ ಸಾಂಗ್ಗೆ ಗ್ಯಾರಂಟಿ ಹಿಟ್ ಆಗುತ್ತೆ ಅಂತ ಅನಿಸಿತ್ತು. ಸೊ ಅದು ಇವಾಗ ಪ್ರೂವ್ ಆಗಿದೆ. ಸೊ ನನ್ನ ಕೆರಿಯರ್ನಲ್ಲಿ ಅಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಹರ ಹರ ಮಹಾದೇವ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನೂ ಬರ್ತೀವಿ ಸಾಂಗ್ಗಳು. ಆ ಸಾಂಗ್ ಬಗ್ಗೆ ನಾವು ಇವಾಗಲೇ ಹೇಳೋದಕ್ಕೆ ನನಗೆ ಅನುಮತಿ ಇಲ್ಲ. ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ಸಾಂಗ್ ಬರ್ತಾ ಇದೆ. ಬಟ್ ಅದು ಸ್ವಲ್ಪ ಹೆಣ್ಮಕ್ಳಿಗೆ ಜಾಸ್ತಿ ಇಷ್ಟ ಆಗುತ್ತೆ ಆ ಸಾಂಗು. ಅದು ಗ್ಯಾರಂಟಿ ಇನ್ನೂ ದೊಡ್ಡ ಹಿಟ್ ಆಗುವಂಥ ಸಾಂಗು. ಸೊ ಮತ್ತು ನನ್ನ ಆತ್ಮೀಯ ಗೆಳೆಯ ಕಿಟ್ಟಪ್ಪ, ಯಾಕೆಂದರೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಇದೆ, ಮಾಡಬೇಕು ಅಂತ ಹೇಗೆ ಅವನ್ನ ಕೇಳೋದು. ಯಾಕೆಂದರೆ ಆತನ ಒಬ್ಬ ಕಮರ್ಷಿಯಲ್ ಸಿನಿಮಾ ಮಾಡುವಂಥ ಹೀರೋ. ಹೇಗೆ ಕೇಳೋದು ಅಂದಾಗ ರಂಜನ್ ಇಲ್ಲ ಸರ್ ಒಂದ್ಸರಿ ಕೇಳೋಣ ಅಂದರು. ಅವ್ನು ಹಿಂದೆ ಮುಂದೆ ನೋಡಿದೆ ಎಸ್ ಅಂದ. ಸೊ ಥ್ಯಾಂಕ್ ಯು ಕಿಟ್ಟಪ್ಪ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್. ಆಮೇಲೆ ನಮ್ಮ ಕೋಟೆ ಪ್ರಭಾಕರ್ ಸರ್. ಕೋಟೆ ಪ್ರಭಾಕರ್ದು ನಂದು ಭಾಳ ಹಳೇ ಗೆಳೆತನ, ಡೆಡ್ಲಿ ಸೋಮಾಯಿಂದ. ಸೊ ನಿಮಗೂ ಸರ್ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಪ್ರತಿಯೊಬ್ಬರು ನಮ್ಮ ಶರತ್ ಲೋಹಿತಾಶ್ವರ್ ಸರ್, ನಾವು ಅಷ್ಟೇ ಭಾಳ ತುಂಬ ಆತ್ಮೀಯರು. ಸೊ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂಥ ಒಂದು ಕ್ಯಾರೆಕ್ಟ್ರು ಎಷ್ಟು ಚೆನ್ನಾಗಿದೆ ಅಂದರೆ ಯಾರು ಏನೂ ಗೆಸ್ ಮಾಡೋಕ್ಕಾಗಲ್ಲ ಆ ಕ್ಯಾರೆಕ್ಟರ್ ಬಗ್ಗೆ. ಕೊನೆವರೆಗೂ ಆ ಕ್ಯಾರೆಕ್ಟರ್ ಬಗ್ಗೆ ಏನೂ ಗೆಸ್ ಮಾಡೋಕ್ಕಾಗಲ್ಲ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಟೆರರ್. ಹಾಗೆ ಈ ನಮ್ಮ ಒಂದು ಸಂದರ್ಭದಲ್ಲಿ ನಮ್ಮ ಡೈನಮಿಕ್ ಸ್ಟಾರ್ ದೇವರಾಜ್ ಸರ್ ಅವ್ರಿಗೂ ಸ್ವಲ್ಪ ಹುಷಾರು ತಪ್ಪಿತ್ತು, ಅದಕ್ಕೋಸ್ಕರ ಅವರು ಬರಲಿಕ್ಕಾಗಲಿಲ್ಲ. ಸೊ ಈ ಸಂದರ್ಭದಲ್ಲಿ ನನಗೆ ಅವ್ರಿಗೂ ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸುಪ್ರೀಂ ಸ್ಟಾರ್ ಶಶಿಕುಮಾರ್ ಸರ್, ಅವರು ಯಾವುದೋ ಕೆಲಸದ ಮೇಲೆ ಊರಲ್ಲಿರಲಿಲ್ಲ, ಹಾಗಾಗಿ ಅವರು ಬರಲಿಕ್ಕಾಗಲಿಲ್ಲ. ಹಾಗೆ ನಮ್ಮ ಮಿತ್ರ ಶೋಭರಾಜ್ ಶೂಟಿಂಗಲ್ಲಿ ಬ್ಯುಸಿ ಇದ್ದಾರೆ, ಬಟ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೀಗೆ ಪ್ರತಿಯೊಬ್ಬರು ಈ ಒಂದು ಸಿನಿಮಾದಲ್ಲಿ ಇವತ್ತು ಟೆರರ್ ಸಿನಿಮಾವನ್ನು ಇವತ್ತು ನಾನು ತೆರೆ ಮೇಲೆ ನೋಡೋದಕ್ಕೆ ತುಂಬ ಒಂಥರ ಭಾವುಕನಾಗ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ, ಐ ವುಡ್ ಲೈಕ್ ಟು ಥ್ಯಾಂಕ್ ವೇಲು ಅಣ್ಣ. ಏಕೆಂದರೆ ನಮ್ಮ ವೇಲು ಅಣ್ಣಂದು ನಮ್ಮ ಸಂಬಂಧ ಭಾಳ ಹಳೆಯದು. ಮನೋಹರ್ ಸರ್ ಮತ್ತು ವೇಲು ಸರ್. ಲಹರಿ ಅಂದರೆ ಒಂದು ಭಾಳ ದೊಡ್ಡ ಒಂದು ಸಂಸ್ಥೆ. ಆ ಸಂಸ್ಥೆಯಲ್ಲಿ ಎಷ್ಟು ಸಿನಿಮಾಗಳು ಬಂದಿದೆ ಅಂದರೆ ಲೆಕ್ಕವಿಲ್ಲದಷ್ಟು. ಇವತ್ತು ನನ್ನ ಸಿನಿಮಾ ಲಹರಿ ಸಂಸ್ಥೆಯಲ್ಲಿ ಬಂದಿದೆ ಅಂದ ತಕ್ಷಣ ನನಗದೊಂದು ಹೆಮ್ಮೆಯ ಫೀಲಿಂಗ್ ಅನಿಸ್ತಾ ಇದೆ. ಆಮೇಲೆ ಸರ್, ಇವತ್ತು ನಮ್ಮ ಒಂದು ಚಿತ್ರದ ಹಾಡುಗಳೇನಿದೆ ಅದು ಲಹರಿ ಸಂಸ್ಥೆಯಲ್ಲಿ MRT ಮ್ಯೂಸಿಕಲ್ಲಿ ಬಂದಿರೋದು ನನ್ನ ಒಂದು ಭಾಗ್ಯ ಅಂತಲೇ ಅನ್ಕೋತೀನಿ. ಆಮೇಲೆ ನಿಮ್ಮ ಸಪೋರ್ಟ್ ನಮ್ಮ ಟೀಮ್ಗೆ ಇದ್ದದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಆಮೇಲೆ ಇವತ್ತು ಐ ರಿಯಲಿ ಹಾನರ್ಡ್ ನೀವು ಬಂದು ನಮ್ಮ ಜೊತೆ ಕೂತ್ಕೊಂಡಿದ್ದೀರಾ. ಸೊ ನಮ್ಮ ಸಮ್ಮುಖದಲ್ಲಿ ನೀವು ಬಂದು ನಮಗೆ ಆಶೀರ್ವಾದ ಮಾಡೋದು ಮನೋಹರ್ ಸರ್ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಗೆ ಪ್ರತಿಯೊಬ್ಬರಿಗೂ, ಹಾಗೆ ನನ್ನ ಟೀಮ್, ನನ್ನ ಪ್ರತಿಯೊಬ್ಬ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ನಾನು ಹೇಳಲೇಬೇಕು. ಹರ್ಷ ನಾನು ಫಸ್ಟ್ ಮೀಟ್ ಮಾಡಿದಾಗ ಇವ್ರು ರಂಜನ್ ಹೇಳಿದಾಗ ಹರ್ಷವರ್ಧನ್ ಅಂದರು, ಹೌದಾ ಇಷ್ಟು ದೊಡ್ಡ ಸಿನಿಮಾ ಅಂದ್ಕೊಂಡಿದ್ದೀರಾ, ಹರ್ಷ ಹೇಗೆ ಮಾಡ್ತಾರೆ, ಹೇಗೆ ರಂಜನ್, ಏನೋ ಸ್ವಲ್ಪ ಐ ಆಮ್ ಬೀಂಗ್ ಆನೆಸ್ಟ್ ಹರ್ಷ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ಯಾವ್ದಾದ್ರು ನೋನ್ ನೇಮ್ ಇದ್ರೆ ಬೆಟ್ರು ಅನಿಸ್ತು. ಇಲ್ಲ ಸರ್, ಐ ಬಿಲೀವ್ ಇನ್ ಹರ್ಷ ಅಂದರು. ಟುಡೇ ಯು ಪ್ರೂವ್ಡ್ ಇಟ್ ಹರ್ಷ. ನೀವು ಕನ್ನಡ ಇಂಡಸ್ಟ್ರಿನಲ್ಲಿ ಇವತ್ತು ಈ ಸಾಂಗ್ ರಿಲೀಸ್ ಆದಮೇಲೆ ನೀವು ಒನ್ ಆಫ್ ದ ಟಾಪ್ ನೇಮ್ಸ್. ನೀವು ಇನ್ನೂ ತುಂಬ ಬೆಳಿತೀರಾ, ಅದು ನನಗೆ ಗೊತ್ತು. ಯಾಕೆಂದರೆ ಆ ಸಾಂಗ್ ಸೌಂಡಿಂಗ್ ಕೇಳಿ ಭಾಳಷ್ಟು ಜನ ನನಗೆ ಮತ್ತು ರಂಜನ್ ಅವ್ರಿಗೆ ಬೇರೆ ಫಿಲ್ಮ್ ಇಂಡಸ್ಟ್ರಿಗಳಿಂದ ಫೋನ್ ಮಾಡಿಬಿಟ್ಟು ಯಾರು ಮ್ಯೂಸಿಕ್ ಡೈರೆಕ್ಟ್ರು ಅಂತ ಕೇಳಿದ್ದಾರೆ. ಸೊ ಟುಡೇ ಯೋರ್ ನೇಮ್ ಈಸ್ ಅ ಬ್ರ್ಯಾಂಡ್. ಸೊ ಆಲ್ ದ ಬೆಸ್ಟ್ ನಿಮಗೂ. ಹಾಗೆ ನಮ್ಮ ಟೀಮ್ಗೆ, ನನ್ನ ಡೈರೆಕ್ಷನ್ ಟೀಮ್ಗೆ ಪ್ರತಿಯೊಬ್ಬರಿಗೆ, ನಮ್ಮ ರಜನಿ ದೇವ್ ಆಗಿರ್ಬೋದು, ಚಿಂಟು ಆಗಿರ್ಬೋದು, ಯಕ್ಷಿತ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಅವರೆಲ್ಲ ಏನೋ ಹೇಳಿದ್ರಿ ಸರ್, ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಡಿಸೈಡ್ ಮಾಡಿ
ಯಾಕೆಂದರೆ ಇವತ್ತು ನಾವು ರಾವಣ ಅಂತ ಒಂದು ಸಾಂಗ್ ಬಿಟ್ಟಿದ್ದೀವಿ, ಶಿವನ ಮೇಲೆ ಒಂದು ಸಾಂಗ್ ಬಿಟ್ಟಿದ್ದೀವಿ. ಸೊ ಚಿತ್ರದಲ್ಲಿ ನನ್ನ ಪಾತ್ರ ನೋಡಿದಾಗ ನಿಮಗೆ ಅವನು ರಾಮ ಅನಿಸ್ತಾನೋ ರಾವಣ ಅನಿಸ್ತಾನೋ ಅದನ್ನು ಜನ ಡಿಸೈಡ್ ಮಾಡಲಿ ಸಿನಿಮಾ ನೋಡಿದ್ಮೇಲೆ. ಅದು ನನ್ನ ಕ್ಯಾರೆಕ್ಟರ್ ಸರ್. ಕೇಳಿಸ್ತಾರೆ ಸರ್, ಇನ್ನೊಂದ್ಸರಿ ಹೇಳಿ. ಹಾಂ ಸರ್, ಅದೇ ಹೇಳ್ತೀನಲ್ಲ, ದಟ್ ಈಸ್ ಕಂಪ್ಲೀಟ್ ಕ್ರೆಡಿಟ್ ಶುಡ್ ಗೋ ಟು ಮೈ ಡೈರೆಕ್ಟರ್. ಯಾಕೆಂದರೆ ಆಯಾ ಪಾತ್ರಗಳಿಗೆ ಅವರವರೇ ಇರಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು ಎಲ್ಲೂ ಕಾಂಪ್ರಮೈಸ್ ಆಗದೆ ಆಯಾ ಪಾತ್ರಗಳಿಗೆ ಅಂಥವ್ರನ್ನೇ ಕಾಸ್ಟ್ ಮಾಡೋದು ಸಿನಿಮಾದಲ್ಲಿ. ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದಿಟ್ಗೆ ವೈಬ್ರೇಷನ್ ಬೇರೆ ಆಗುತ್ತೆ. ಅದನ್ನಲ್ಲಿ ಕಿಟ್ಟಣ್ಣ ಬೇರೆ ನನ್ನ ಮೇಲೆ ಆಣೆ ಮಾಡಿಬಿಟ್ಟಿದ್ದಾರೆ. ಇವತ್ತು ಆಣೆ ಮಾಡಿಬಿಟ್ಟು ಅದಕ್ಕೆ 2 ನಿಮಿಷದಲ್ಲಿ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕಣ್ಣ ಇದು ಟೈಮ್ ಆಗಿರ್ಬೇಕು. ಸೊ ಬಹಳ ಸಂತೋಷದ ದಿನ ಇವತ್ತು. ಕುಮಾರ್ ಬಂಗಾರಪ್ಪ ಸಾಹೇಬರು, ನಮ್ಮ ಕವಿಗಳು, ನಾಗೇಂದ್ರ ಪ್ರಸಾದ್ ಜಿ ಅವರು, ಸಾಕಷ್ಟು ಜನ, ಲೋಹಿತಾಶ್ವ ಸರ್, ಆಫ್ಕೋರ್ಸ್ ಇದು ನಮ್ಮ ಮನೆ ಮಗು, ಇದು ಆದಿತ್ಯ. ಸೊ ಎಲ್ಲರಿಗೂ, ಧರ್ಮ ಸರ್, ನಮ್ಮ ನಿರ್ದೇಶಕರು ಎಲ್ಲ ಇದ್ವಿ. ಹರ ಹರ ಮಹಾದೇವ್ ಹಾಡನ್ನು ನೋಡಿದ್ರೆ ಭಾಳ ಅದ್ಭುತವಾಗಿ ನಮ್ಮ ಕವಿಗಳು ಬರೆದಿದ್ದಾರೆ. ಲಾಸ್ಟ್ ವೀಕ್ ರಿಲೀಸ್ ಮಾಡಿದ್ದು ಕೂಡ ನಿಮ್ಮದೇ, ಅದು ಶಿವನ ಮೇಲೆ. ಶಿವನ ಭಕ್ತರು ಏನು ಮಾಡೋದು. ಈ ಹಾಡನ್ನು ಟೆರರ್, ಸಿನಿಮಾ ಟೈಟ್ಲೇ ಟೆರರು. ಪೇಲ್ಗಾಮಲ್ಲಿ ಏನು ಟೆರರ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಹಾಡು ಹಾಕ್ಕೊಂಡು ಕನ್ನಡ ಹಾಡನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಾಶ್ಮೀರು, ಅಲ್ಲಿ ಪೇಲ್ಗಾಮಲ್ಲಿ ಹಾಕಿ ಪಾಕಿಸ್ತಾನ ಹೊಡಿತೀವಿ ನಾವು, ಗ್ಯಾರಂಟಿ. ಯಾಕಂದ್ರೆ ಕನ್ನಡದ ಹಾಡುಗಳಿಗೆ ಅಷ್ಟು ಪವರ್ ಇದೆ, ಶಿವನ್ಗೂ ಅಷ್ಟು ಪವರ್ ಇದೆ, ಭಾರತೀಯರು ಕೂಡ ಅಷ್ಟು ಪವರ್ ಇದೆ. ಸೊ ವಿ ಆರ್ ನಾಟ್ ಸ್ಕೇರ್ಡ್ ಆಫ್ ಎನಿ ಪಾಕಿಸ್ತಾನ್, ಎನಿ LOC ಬಾರ್ಡರ್, ವಾಟ್ ಎವರ್. ಬಟ್ ಕನ್ನಡದ ಹಾಡುಗಳು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸಾಕಷ್ಟು ಸಾವಿರಾರು ಹಾಡುಗಳನ್ನು ಬಿಡುಗಡೆ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಯಾವುದೋ ಒಂದು ನಿನ್ನೆ ಮೊನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಅದು ನೋಡೋಕೆ ತುಂಬ ಬೇಜಾರಾಗಿ ನನಗೆ. ಒಬ್ಬರು ಕನ್ನಡದ ಹಾಡು ಬಗ್ಗೆ ಮಾತಾಡಿದ್ದು, ಅದು ನಿಜವಾದ ಒಳ್ಳೇದಲ್ಲ, ಗಾಯಕರಿಗೆ ಇದೆಲ್ಲ ಬೇಕಾಗಿಲ್ಲ ನಮಗೆ. ವಿ ಡೋಂಟ್ ರಿಪೇರ್. ಕಲಾವಿದರಿಗೆ ಆ ಥರ ಮಾತುಗಳು ಬರಲೇಬಾರ್ದು, ಅದು ಯಾರೇ ಆಗಿರಲಿ, ಸೋನು ನಿಗಮ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಅದು ನಿಜವಾಗ್ಲೂ ನಿನ್ನೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದ್ರೆ ತುಂಬ ನೋವಾಗಿದೆ ನನಗೆ. ಯಾಕಂದ್ರೆ ನಮ್ಮ ಕನ್ನಡದ ತಾಯಿ ಅವ್ರು ಎತ್ತಿಟ್ಟಿದ್ದಾರೆ. ಎಷ್ಟು ಹಾಡುಗಳು ಸೂಪರ್ ಡೂಪರ್ ಇಟ್ಕೊಟ್ಟಿದ್ದಾರೆ ಅಲ್ವಾ ಸರ್? ಭಾಳಷ್ಟು ಹಾಡುಗಳು. ಅದು ಯಾಕೆ ಮಾತಾಡೋದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಾಯಿಲ್ಲ. ಆ ಮಾತುಗಳು ಬೇಕಾಗಿಲ್ಲ. ಸೊ ನಾನು ನಿಜವಾಗ್ಲೂ ಭಾಳ ಡಿಸ್ಟರ್ಬ್ ಆಗಿದ್ದೀನಿ ಆ ವಿಷಯದಲ್ಲಿ. ನಾನು ಯಾವತ್ತೂ ಕೂಡ ಯಾರು ಕೂಡ ಆ ಥರ ಮಾತಾಡಬಾರ್ದು. ಬಟ್ ಇಲ್ಲಿ ಹೋಲಿಸಿದ್ದಾರೆ ಅವರು, ಭಾಳ ತಪ್ಪಾಗಿದೆ ಅದು. ಸೊ ಅದಕ್ಕೆ ಅವರೇ ಸಮರ್ಥನೆ ಕೊಡಬೇಕಾಗುತ್ತೆ, ಕೊಡ್ತಾರೆ ಕೂಡ, ಕೊಡಲೇಬೇಕಾಗುತ್ತೆ. ಯಾಕಂದ್ರೆ ಇಡೀ ಇಂಡಸ್ಟ್ರಿ ಇವತ್ತು ಎಗ್ನೆಸ್ಟ್ ಮಾತಾಡ್ತಾ ಇದೆ, ಮಾತಾಡಲೇಬೇಕು. ಮತ್ತೆ ಕನ್ನಡ ತಾಯಿ ಬಗ್ಗೆ ಮಾತಾಡಲಿಕ್ಕೆ ಅವ್ರಿಗೆ ಯಾವುದೂ ಕೂಡ ಇದಿಲ್ಲ. ಅಲ್ಲಿ ಯಾವುದು ಹೋಲಿಸಿದ್ದಾರೆ, ಏನೋ ಹಿಮಾಲಯ ಹೋಲಿಸಿದ್ರೆ ನಾವು ವೆರಿ ಹ್ಯಾಪಿ. ನೋ ರೈಟ್ ಟು ಟಾಕ್ ಲೈಕ್ ದಟ್. ಐ ಆಮ್ ರಿಯಲಿ ವೆರಿ ವೆರಿ ಅನ್ಹ್ಯಾಪಿ ವಿತ್ ದಿಸ್ ಸ್ಟೇಟ್ಮೆಂಟ್. ಮತ್ತೆ ಈ ಹಾಡು ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಜಿ ಅವರು ಅದ್ಭುತವಾಗಿ ಬರೆದಿದ್ದಾರೆ. ಹಾಡಿರೋರು ಕೈಲಾಶ್ KK, ಅವರು ಕೂಡ ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಸಂಗೀತ ರಾಜ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಸಂಗೀತ ಹರ್ಷವರ್ಧನ್ ರಾಜ್ ಅವರು ಬಹಳ ತುಂಬಾ ಚೆನ್ನಾಗಿ ಸಂಗೀತ ಮಾಡಿದ್ದಾರೆ. ಮಂಜು ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾನು. ಅವ್ರು ಇವತ್ತು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ. ನಾನು ಬಂದಿದ್ದಕ್ಕೆ ಸುಧನ್ನ ಹೇಳಿದ್ದಾರೆ, ಹೇಳಿದ್ದೀರಿ, ನಾನು ಭಾಳ ಆತ್ಮೀಯರು. ಸೊ ಯಾಕೆ ಬಂದಿಲ್ಲ ಅಂದ್ರೆ ಸ್ವಲ್ಪ ಏನೋ ಮೈಸೂರಿಲ್ಲ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಅವ್ರು ಧೈರ್ಯಕ್ಕೆ ಮೆಚ್ಕೋಬೇಕು. ಆ ಕಾಲದಲ್ಲಿ ಏನ್ ಮಾಡಿದಾಗ ಇದು ಪಿಕ್ಚರ್ ಏನ್ರಿ, ಇದು ಯಾಕೆ ಕೇಳ್ತಾರ್ರಿ ಈ ಹಾಡು ಅಂತ ಬಹಳ ಜನ ಗಾಂಧಿನಗರದವ್ರೆ ಸರ್ ಮತ್ತೆ ಡಿಸಪಾಯಿಂಟ್ ಮಾಡಿದ್ದಾರೆ ಅವ್ರಿಗೆ. ಬಟ್ ಆ ಟೈಮಲ್ಲೂ ಕೂಡ ನಾವು 3.5 ಲಕ್ಷ ಎಷ್ಟೋ ಈ ಪಿಕ್ಚರ್ಗೆ ಲಹರಿ ಸಂಸ್ಥೆ ಕೊಡ್ತು. ಪಿಕ್ಚರು ನಾವು ಅನ್ಕೊಂಡಾಗೆ ಸೂಪರ್ ಡೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಸಾಕಷ್ಟು ಪಿಕ್ಚರ್ ಮಾಡಿದ್ರು ಮಂಜಣ್ಣ. ಬಟ್ ನಿಜವಾಗ್ಲೂ ಅದ್ಭುತವಾದ ವ್ಯಕ್ತಿ ಅವರು. ದುಡ್ಡು ಖರ್ಚು ಮಾಡೋದಕ್ಕಾಗ್ಲಿ, ಒಂದು ಪರಸ್ಪರ ಸ್ಪಂದನೆ, ಸ್ನೇಹಿತರಿಗೆ ಏನೇ ಆಗಲಿ, ಒಂದು ಕಷ್ಟ ಅಂದ್ರೆ ಇಮಿಡಿಯೇಟ್ ಮಂಜಣ್ಣ ಅಂತಾರೆ ಎಲ್ಲರೂ. ಅಂತ ವ್ಯಕ್ತಿ ಇವತ್ತು ವೇದಿಕೆಯಲ್ಲಿಲ್ಲ. ಆದಷ್ಟು ಬೇಗ ಅವರು ಆರೋಗ್ಯ ಚೇತರಿಸ್ಕೊಡ್ಲಿ.
ಈ ಸಿನಿಮಾ ಟೆರರ್ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟಿಂಗ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ನೆರೆದಿರುವ ಎಲ್ಲ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ, ಟೆರರ್ ಈ ಸಿನಿಮಾ ಬಗ್ಗೆ ಮತ್ತು ಇದರ ದೊಡ್ಡ ಜರ್ನಿ ಇದು. 1 ವರ್ಷ 1.5 ವರ್ಷದಿಂದ 2 ವರ್ಷನ 2 ವರ್ಷದಿಂದ ಒಂದು ದೊಡ್ಡ ಜರ್ನಿ. ಈ ಜರ್ನಿ ಬಗ್ಗೆ ಇನ್ನೊಮ್ಮೆ ನಿರ್ದೇಶಕರು, ಕಲಾವಿದರೆಲ್ಲ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇವತ್ತು ಹರ ಹರ ಮಹಾದೇವ್ ಹಾಡು, ನಾನು ಶಿವನ ಭಕ್ತ ಅಷ್ಟೇ ಅಲ್ಲಣ್ಣ, ವಿಷ್ಣು ಭಕ್ತ ಕೂಡ. ಹಂಗಾಗಿ ಅದು ನಿಜ. ಹಂಗಾಗಿ ದೇವರುಗಳ ಹಾಡು ಬಹಳಷ್ಟು ಬರೀತಾನೆ ಇರ್ತೀನಿ. ಈ ಹಾಡು ಒಂದು ಸ್ಪೆಷಲ್ ಏನು ಅಂತಂದ್ರೆ, ಸಿನಿಮಾದ ಆರಂಭದಲ್ಲಿ ಇಂಥದ್ದೊಂದು ಹಾಡು ಬೇಕು ಅಂತ ಇರಲಿಲ್ಲ. ಸಿನಿಮಾ ಎಲ್ಲ ರೆಡಿ ಆಗ್ತಾ ಸಿನಿಮಾದ ಮೂಲನೇ ಈ ಹಾಡಿನಲ್ಲಿ ಇರುತ್ತೆ. ನೀವು ಸಿನಿಮಾ ನೋಡೋಕೆ ಗೊತ್ತಾಗುತ್ತೆ ಈ ಹಾಡಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಇಡೀ ಕಥೆ ನಡೆಯುವಂಥದ್ದು ಈ ಹಾಡಿನ ಒಂದು ಪಾಯಿಂಟ್ ಆಫ್ ವ್ಯೂ. ಹಾಗಾಗಿ ಅಲ್ಲಿ ಹಾಡನ್ನು ಡಿಸೈಡ್ ಮಾಡಿ ಕಂಪೋಸ್ ಮಾಡಿ ಆಮೇಲೆ ಎಲ್ಲ ಶೂಟ್ ಮಾಡಿದ್ರು. ಅಂದರೆ ಸಿನಿಮಾ ಕೊನೆ ಹಂತದಲ್ಲಿ ನಾನು ಹೆಚ್ಚು ನನ್ನ ಬಗ್ಗೆ ಏನಿಲ್ಲ ಮಾತಾಡಲಿಕ್ಕೆ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಹರ್ಷವರ್ಧನ್ ರಾಜ್. ಹರ್ಷ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ಸುಮಾರು ವರ್ಷಗಳಿಂದ ಆರ್ಕೆಸ್ಟ್ರಾ ಮತ್ತೆ ಅಲ್ಲಿಂದ ಇವತ್ತು ನಮ್ಮ ವಿಜಯ್ ಪ್ರಕಾಶ್ ಅವರೆಲ್ಲ ಜಗತ್ತಿನ ಯಾವ ಮೂಲೆಗೆ ಕಾನ್ಸರ್ಟ್ಗೆ ಹೋದ್ರು ಕೂಡ ಅವ್ರ ಜೊತೆ ನೀವು ಹರ್ಷನ್ನ ನೋಡ್ಬೋದು ವಿಜುವಲ್ ಆಗಿ. ಸೊ ಕೀಬೋರ್ಡ್ ಪ್ಲೇಯರ್ ಆಗಿ ಅವ್ರ ಜೊತೆ ಇರುವಂಥ ಹುಡುಗ. ಇವ್ರ ತಂದೆ ಕೂಡ ಸಂಗೀತಗಾರರು. ಈತ ಕೂಡ ಸಂಗೀತ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಕೆಲಸ ಮಾಡಬೇಕು ಅಂತೇಳಿ ಬಹಳಷ್ಟು ಸಿನಿಮಾ ಈಗಾಗಲೇ ಮಾಡಿದ್ದಾರೆ. ಒಂದಷ್ಟು ಯಶಸ್ಸು ಇದೆ. ಈ ಸಿನಿಮಾ ಇನ್ನೊಂದು ರೀತಿಯ ದೊಡ್ಡ ಯಶಸ್ಸು ತಂದು ಕೊಡುತ್ತೆ ಅಂತ ಭರವಸೆ ಇದೆ. ಯಾಕೆಂದ್ರೆ ಸಿನಿಮಾ ಮತ್ತು ಹಾಡು, ನೀವು ಇನ್ನೊಂದು ಹಾಡು ಬಹುಶಃ ಈಗ ಡೈರೆಕ್ಟ್ರು ರಾವಣ ನೋಡ್ತೀವ ಹಾಡು. ಓಕೆ, ಇನ್ನೊಂದು ಹಾಡು ಕೂಡ ನೋಡ್ಬೋದು. ತುಂಬಾ ಎನರ್ಜೆಟಿಕ್. ಸುಮಾರು ಒಂದು ಹಾಡು ಮಾಡಲಿಕ್ಕೆ 14 ಟ್ಯೂನ್ ಮಾಡಿದ್ದಾರೆ ಸರ್. ಒಂದು ಹಾಡಿಗೆ ಡೈರೆಕ್ಟರ್ 14 ಮಾಡಿಸಿದ್ದಾರೆ. ಇನ್ನೊಂದು ಮಾಡು ಅಂತ 14 ಮಾಡಾದ್ಮೇಲೆ 14 ನನಗೆ ಕಳ್ಸೋದು ಸರ್, ಯಾವ್ದಾದ್ರು ಒಂದು ಓಕೆ ಮಾಡಿ ಸರ್ ಅಂತ. 14 ಅಷ್ಟು ಅದ್ಭುತವಾಗಿರುತ್ತೆ. ಸರ್ ಏನ್ ಸರ್ ಮಾಡ್ಲಿ ಅಂತ ಹರ್ಷ ಕೇಳಿದಾಗ 13 ಸಿನಿಮಾ ಉಳಿತು ಅಂತ ಎತ್ತಿಟ್ಕೊ ಅಂತ ಹೇಳ್ತಿದ್ದೆ. ಹಂಗೆ ತುಂಬಾ ಟ್ಯೂನ್ಸ್ ಮಾಡಿದ್ದಾರೆ, ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಂದು ಎರಡನೇದಾಗಿ ರಂಜನ್ಗೆ ಇದು ಮೊದಲನೇ ಸಿನಿಮಾ. ತುಂಬಾ ನುರಿತ ನಿರ್ದೇಶಕರ ಹಾಗೆ ಕೆಲಸ ಮಾಡಿದ್ದಾರೆ. ನಾವು ನಿಮ್ಗೆ ಒಂದಷ್ಟು ಟ್ರೈಲರ್, ಒಂದಷ್ಟು ಎಪಿಸೋಡ್ಗಳನ್ನು ನೋಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಮತ್ತು ಮೇಕಿಂಗ್ ಬಗ್ಗೆ, ಎಸ್ಪೆಷಲಿ ಮೇಕಿಂಗ್ ಬಗ್ಗೆ ಮಾತಾಡ್ತಾರೆ ಜನ ಅನ್ನುವ ಭರವಸೆ ನನಗೆ. ಒಳ್ಳೇದಾಗಲಿ ರಂಜನ್. ಇನ್ನು ಬರ್ಡೇ ಬಾಯ್, ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಆದಿತ್ಯ ಅವರಿಗೆ. ನಾನಲ್ಲಿ ಫೋನ್ ನೋಡ್ತಾ ಇದ್ದಿದ್ದು ಏನಕ್ಕೆ ಅಂತಂದ್ರೆ, ಲಿರಿಕಲ್ ವಿಡಿಯೋದಲ್ಲಿ ನಮ್ಮಲ್ಲಿ ಒಂದಷ್ಟು ಮಿಸ್ಕನ್ಸೆಪ್ಷನ್, ತಪ್ಪುಗಳು ಎಲ್ಲ ಇದೆ. ಲಿರಿಕಲ್ ವಿಡಿಯೋ ಅಂತ ಪೋಸ್ಟರ್ ಮಾಡ್ತೀವಿ, ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ನಾನು ಈ ಸಿನಿಮಾದ ಬಗ್ಗೆ ಹೇಳ್ತಾ ಇಲ್ಲ, ಜನರಲ್ ಆಗಿ ಲಿರಿಕ್ ರೈಟರ್ ಹೆಸರೇ ಇರೋದಿಲ್ಲ. ಆಮೇಲೆ ಲಿರಿಕಲ್ ವಿಡಿಯೋ, ಆ ವಿಡಿಯೋದಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ. ನಂದು ಸೆಕೆಂಡ್ ಚಾನಲ್ ಆದ್ಮೇಲೆ ನನ್ನ ಹೆಸರು ಬಂತಿಲ್ಲಿ, ಅದೇನು ತೊಂದರೆ ಇಲ್ಲ. ಕನ್ನಡದ ಮೊದಲ ಸಿನಿಮಾದಲ್ಲೂ ಕೂಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರು, ಲಿರಿಕ್ ರೈಟರ್ ಹೆಸರು ಹಾಕಿರ್ಲಿಲ್ವಂತೆ ಇವತ್ತಿಗೂ ಕೂಡ. ಅಂದ್ರೆ ಲಿರಿಸಿಸ್ಟ್ ಅಂಡ್ ಕಂಪೋಸರ್ ಮೋಸ್ಟ್ ನೆಗ್ಲೆಕ್ಟೆಡ್ ಏನದು ಟೆಕ್ನಿಷಿಯನ್ಸ್ ಅಂತ. ಸೊ ಹಿಂಗಿರುತ್ತೆ. ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ಆದಿತ್ಯ ಮಾತು ಶುರು ಮಾಡಿದ್ದಾರೆ, ಇನ್ನು ಲಿಸ್ಟ್ ದೊಡ್ಡದಿದೆ, ನನ್ನ ಹೆಸರು ಯಾವಾಗಲೋ ಕೊನೆಯಲ್ಲಿ ಬರುತ್ತೆ ಅಂತ ನಾನು ಆರಾಮಾಗಿದ್ದೆ. 3ನೇ ಹೆಸರೇ ನಾನು ತಗೊಂಡ್ರಿ. ಹಂಗಾಗಿ
ಭಾಳ ಸಂತೋಷ. ಆದಿತ್ಯ ಅವರು ನಿಮ್ಗೇನು ನಾನೇನು ಹೊಸದಾಗಿ ಹೇಳಬೇಕಿಲ್ಲ, ತುಂಬ ಭರವಸೆಯ ಪಾತ್ರಗಳು. ನಿಮ್ಮ ಡೆಡ್ಲಿ ಶೋ ಆಗಲಿ, ನನ್ನ ಅಂಬಿ ಆಗಲಿ, ಬೇರೆ ಬೇರೆ ಸಿನಿಮಾಗಳ ಮೂಲಕ ಅವರ ಎದೆಗಾರಿಕೆ ಆಗಲಿ, ಅವೆಲ್ಲ ಮೈಲ್ ಸ್ಟೋನ್ ಆಗುವಂಥ ಸಿನಿಮಾ, ಎದೆಗಾರಿಕೆ ಇಂಥ ಸಿನಿಮಾನೆಲ್ಲ ಮಾಡಿದ್ದಾರೆ. ಅವ್ರಿಗೆ ಮತ್ತೊಂದು ಈ ಥರದ ಅವರ ಅಭಿನಯಕ್ಕೆ ಮೈಲ್ ಸ್ಟೋನ್ ಆಗುವಂಥ ಸಿನಿಮಾ ಇದಾಗಲಿ ಆಗುತ್ತೆ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ. ಎಲ್ಲರ ಬಗ್ಗೆನೂ ಮಾತಾಡ್ತಾ ಹೋಗ್ಬೇಕು. ನಮ್ಮ ಕೋಟೆಯವರು ಇಂದ ಇದ್ದಾರೆ, ಬಹುಶಃ ಓಂ ಅಲ್ಲಿಂದ ಇದ್ದಾರೆ, ಅಲ್ಲಿಂದ ಇದ್ದಾರೆ. ಅವ್ರಿಗೆ ಇನ್ನಷ್ಟು ಗಟ್ಟಿ ಪಾತ್ರಗಳು ಸಿಗಬೇಕು ಅಂತ ನಾನು ಅವ್ರು ನೋಡಿದಾಗೆಲ್ಲ ಅನ್ಸುತ್ತೆ ನನಗೆ, ಇನ್ನಷ್ಟು ಬೇರೆ ಗಟ್ಟಿ ಪಾತ್ರಗಳು ಸಿಗಬೇಕು ಅಂತ. ಒಳ್ಳೇದಾಗಲಿ. ಇನ್ನು ಧರ್ಮ ನನ್ನ ಆತ್ಮೀಯ ಮಿತ್ರ, ಬಹಳಷ್ಟು ವರ್ಷ ನನ್ನ ಮೊದಲ ನಲ್ಲ ಸಿನಿಮಾದಲ್ಲೂ ಪ್ರಮುಖ ಪಾತ್ರ ಮಾಡಿದ್ರು. ತುಂಬ ಆತ್ಮೀಯ ಮಿತ್ರ. ನಾಳೆ ಅಂದರೆ ಯಾವಾಗಲೂ ಅಷ್ಟೇ ತುಂಬ ಜನಕ್ಕೆ ಆ ರೀತಿಯ ಗುಣ ಇರುತ್ತೆ. ನನಗೆ ಆದಿತ್ಯ ಅವ್ರು ಹೇಳಿದಾಗ ಅನ್ನಿಸ್ತು, ಅದೇ ಕರೆಕ್ಟ್ ಅಂತ. ಇದೊಂದು ಕತೆ ಕೇಳು, ಇದು ಆದಿತ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ, ಇದು ಇಂಥವ್ರು ಮಾಡಿದ್ರೆ, ಆ ಥರದೊಂದು ಮನೋಭಾವ ಇರುವಂಥ ಗೆಳೆಯ. ಒಳ್ಳೇದಾಗಲಿ. ಆ್ಯಂಡ್ ಒಂದು ಸಿನಿಮಾ ಆಗಲಿ, ಭಾಳಷ್ಟು ಸಿನಿಮಾಗಳು ಆಪೋಸಿಷನ್ ಪಾತ್ರ ಮಾಡುವಂಥ ಪಾತ್ರ ಮುಖ್ಯ ಅಂತೇಳಿ ಅಭಿನಯಿಸುವಂಥ ಕಲಾವಿದ. ಇನ್ನು ನಮ್ಮ ವೇಲು ಸರ್, ಲಹರಿ ಸಂಸ್ಥೆ ಬಗ್ಗೆ ನಾನು ಏನು ಹೇಳೋಕ್ಕೇನಿಲ್ಲ. ಕನ್ನಡದ ಹಾಡುಗಳು ಜಗತ್ತಿನಾದ್ಯಂತ ತಲುಪಲಿಕ್ಕೆ ನಾವು ಕ್ಯಾಸೆಟ್ಟಿಂದ ನೋಡಿದವರು. ಆ ಕ್ಯಾಸೆಟ್ಟಿಂದ ಲಹರಿ ಕ್ಯಾಸೆಟ್ ಅಂದರೆ ಅದೇನೋ ಒಂದು ಖುಷಿ. ರೆಕಾರ್ಡ್ ನಾನು ಲಹರಿ ಸಂಸ್ಥೆಗೆ ನಮ್ದೊಂದಷ್ಟು ಹಾಡುಗಳ ಲಿಸ್ಟ್ ಇದೆ. ಅವ್ರು ಯಾವಾಗಲೂ ಒಂದ್ಸಲ ಫೋನ್ ಮಾಡ್ತಾರೆ, ಅಣ್ಣ ಇದು ಬರಿಬೇಕು ಅದು ಇದು ಅಂತ. ಅದು ಹೇಳಿದ ತಕ್ಷಣ ಎಸ್ ಅಂತೀನಿ, ಕೆಲಸ ಆಗೋಗ್ಬಿಡುತ್ತೆ. ಮತ್ತು ಈ MRT ಸಂಸ್ಥೆ ವಿಶೇಷವಾಗಿ ಏನಿದೆ, ಅದು ಆರಂಭದ ದಿವಸಗಳಲ್ಲಿ ಈ ಒಂದು 2-3 ವರ್ಷದಿಂದ ಆಫ್ಟರ್ ಕೋವಿಡ್ ಇಂದ ಮುಂದೆ ಆರಂಭದಲ್ಲಿ ಏನು ಮಿಲಿಯನ್ಸ್ ವ್ಯೂಸ್ ಆಯಿತೋ ಅವೆಲ್ಲ ನಾವು ಕೆಲಸ ಮಾಡಿದ ಹಾಡುಗಳೇ MRT ಮ್ಯೂಸಿಕಲ್ಲಿ. ಆ್ಯಂಡ್ ಕುಮಾರ್ ಬಂಗಾರಪ್ಪ ಸರ್, ಅವ್ರ ಬಗ್ಗೆ ಭಾಳ ಸಂತೋಷ ಆಗುತ್ತೆ. ಅವ್ರ ಮಾತುಗಳು, ಅವರು ರಾಜಕಾರಣದಲ್ಲಿ ಅವ್ರು ಮಾತಾಡೋ ಮಾತುಗಳು ಮತ್ತು ವಸ್ತುನಿಷ್ಠವಾದ ಮಾತುಗಳು, ಆ ಮಾತುಗಳು ನಂಗೆ ಭಾಳ ಇಷ್ಟ ಆಗುತ್ತೆ. ಆ ಲೆಕ್ಕದಲ್ಲಿ ನಾನು ಅವ್ರ ಫ್ಯಾನ್, ಕುಮಾರ್ ಬಂಗಾರಪ್ಪ ಅವ್ರ ಫ್ಯಾನ್ ನಾನು. ಇನ್ನು ರವಿ ಸರ್, ನಿನ್ನ ಅನುಪಸ್ಥಿತಿಯಲ್ಲಿ ನಿನ್ನ ಬಗ್ಗೆ ಹೇಳ್ಬೇಕಾಗಿದ್ದಪ್ಪ. ರವಿ ಸರ್ USA ಇಂದ ಇಲ್ಲಿಗೆ ಈ ಕಾರ್ಯಕ್ರಮಕ್ಕೆ ಅಂತಲೇ ಬಂದಿರುವಂಥ ಗೆಸ್ಟ್ ಅವರು. ಅದು ಮಂಜಣ್ಣನ ಜೊತೆ ಇರುವಂಥ ಅವರ ಸ್ನೇಹವನ್ನು ತೋರಿಸುತ್ತೆ ಮತ್ತು ಈ ಸಿನಿಮಾ ಮೇಲೆ ಅವ್ರಿಗಿರುವಂಥ ಪ್ರೀತಿಯನ್ನು ತೋರಿಸುತ್ತೆ. ಈ ಸಿನಿಮಾ ಭಾಳಷ್ಟು ನೋಡಿದ್ದಾರೆ, ಅದು ಈ ಸಿನಿಮಾ ಬಗ್ಗೆ ಚರ್ಚೆಗಳಾಗಿದೆ. ಅವರು ಅಷ್ಟು ದೂರದಿಂದ ಬಂದು ಇಂಥ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೂ ವಿ ಅಪ್ರಿಷಿಯೇಟಿವ್ ಸರ್. ಖಂಡಿತ ಭಾಳ ಸಂತೋಷ. ಪ್ರಕಾಶ್ ಅಣ್ಣ, ಸುಧಾ ಅವರು ಆತ್ಮೀಯ ಮಿತ್ರರು ನಮ್ಮ ಮಂಜಣ್ಣಿಗೆ. ರವಿ ಸರ್, ಎಲ್ಲರ ಬಗ್ಗೆ ಒಂದೊಂದು ಮಾತಾಡ್ಬಿಟ್ಟೆ ಅಷ್ಟೇ. ರವಿ ಸರ್ ಆಗಲಿ ಒಳ್ಳೆ ಕಲಾವಿದರು, ಎಲ್ರಿಗೂ ಒಳ್ಳೇದಾಗ್ಲಿ. ಯಾರಿಗೆ ಆಯ್ತು, ನಾನು ಜಾಸ್ತಿ ಮಾತಾಡೋಲ್ಲ, ಇನ್ನ ಎಲ್ಲೂ ಮಾತಾಡೋಲ್ಲಪ್ಪ ಜಾಸ್ತಿ. ಅದೇನೋ ಇಷ್ಟೊಂದು ಜನ ಕೂರಿಸಿದ್ದಕ್ಕೆ ಯಾರ ಬಗ್ಗೆ ಏನಾದ್ರು ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಮಾತಾಡಿದೆ ಅಷ್ಟೇ. ಪಹಲ್ಗಾಮ್ ಬಗ್ಗೆ ಮಾತಾಡಿದ್ದು ನಾನು ಕೂಡ ಸೋನು ನಿಗಮ್ ಅವರ ಆ ತಿಕ್ಕಲುತನವನ್ನ ಖಂಡಿಸ್ತೀನಿ. ಅದು ತಿಕ್ಕಲುತನ. ಅವ್ರು ಇಂಥ ಮಹಾನ್ ಗಾಯಕರಾಗಿದ್ರು ಕೂಡ, ಇರಿಟೇಟ್ ಆಗಿದ್ರು ಕೂಡ, ಆ ಇರಿಟೇಷನ್ ಅನ್ನ ತೋರಿಸಿಕೊಳ್ಳುವ ಸಂದರ್ಭದಲ್ಲಿ ಯಾವ ಉಪಮೆಯನ್ನ ಬಳಸ್ತಾರೆ, ಯಾವುದನ್ನ ಎಲ್ಲಿಗೆ ಹೋಲಿಕೆ ಮಾಡ್ತಾರೆ ಎಂದು ಒಂದು ಕನಿಷ್ಠ ಜ್ಞಾನ ಇರಬೇಕು. ಆ ಕನಿಷ್ಠ ಜ್ಞಾನ ಆ ಅವಸ್ಥೆಯಲ್ಲಿ ಕಳ್ಕೊಂಡಿದ್ದಕ್ಕೆ ಅವ್ರಿಗೆ ನಾನು ಬಹಳ ಉಗ್ರವಾಗಿ ಖಂಡಿಸ್ತೀನಿ. ಆ ರೀತಿ ಕಲಾವಿದರು ಇರಬಾರ್ದು. ಅದಾದ್ಮೇಲೆ ಮಾತಾಡ್ತಾರೆ, ನಾನು ಕನ್ನಡ ಪ್ರಿಯ, ಕನ್ನಡಿಗರು ಎಲ್ಲಿದ್ರು ನಾನು ಹಾಡ್ತೀನಿ, ಅದೇನಂತ ಒಂದಷ್ಟು ಮಾತಾಡಿದ್ದಾರೆ. ಅದು ನಿಜ, ಅವ್ರ ಕನ್ನಡ ಪ್ರೀತಿ ಇದೆ, ಅದೆಲ್ಲ ಸರಿ. ಆದರೆ ಒಂದು ಇರಿಟೇಷನ್ ಆಗುವಂಥ ಸಂದರ್ಭದಲ್ಲಿ ಅದನ್ನ ಪಹಲ್ಗಾಮ್ಗೆ ಹೋಲಿಸೋದಿದೆಯಲ್ಲ, ಅದು ಅತ್ಯಂತ ಅಪಾಯಕಾರಿಯಾದಂಥದ್ದು.
ಅಂಥ ತಿಕ್ಕಲತನಗಳನ್ನು ಸೋನು ನಿಗಮ್ ಮಾತ್ರ ಅಲ್ಲ, ಆ ಥರ ಯಾರೇ ಮಾತಾಡಿದ್ರು ಕೂಡ ಅದನ್ನು ವಿರೋಧಿಸ್ಬೇಕು, ವಿರೋಧಿಸ್ತೀವಿ. ಒಳ್ಳೇದಾಗಲಿ ಟೆರರ್ ಸಿನಿಮಾಗೆ, ಟೆರರ್ ಸಿನಿಮಾ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ಮಂಜಣ್ಣ ಮುಖ್ಯವಾಗಿ, ಮಂಜಣ್ಣ ನಾನು ಸುಮಾರು 20 ವರ್ಷಗಳ ಸ್ನೇಹಿತರು, ನಾನು ಕಿರಿಯ ಮಿತ್ರ ಅವರಿಗೆ. ಭಾಳ ಪ್ರೀತಿಯ ಮಂಜಣ್ಣ, ಅವರ ಮಾತು ಮತ್ತು ನಡತೆ, ಮೃದು ಊಟ, ವಿಶೇಷವಾದ ಉಪಚಾರ, ಊಟೋಪಚಾರ, ಗುಂಡೋಪಚಾರ ಎಲ್ಲ ಬಹಳ ಖುಷಿ. ಇನ್ನು ಹೆಚ್ಚು ಮಾತಾಡೋಕ್ಕೆ ಏನಿಲ್ಲ, ಹೆಚ್ಚು ಈಗಾಗಲೇ ಮಾತಾಡಿದ್ದೀನಿ. ಮಂಜ ಬೇರೆ ಗುರಾಯಿಸ್ತಾ ಇದ್ದೀನಿ. ಒಳ್ಳೇದಾಗಲಿ ಎಲ್ರಿಗೂ. ನಮಸ್ಕಾರ. ಥ್ಯಾಂಕ್ ಯು. ಈ ಪ್ರಾಜೆಕ್ಟ್ ನಾನು ಮಾಡ್ತಿರೋದು ನನ್ನ ಸೌಭಾಗ್ಯ ಅಂತ ತಿಳ್ಕೊತೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಮೈ ಮ್ಯೂಸಿಷಿಯನ್ಸ್ ಆ್ಯಂಡ್ ಸಿಂಗರ್ಸ್. ಮ್ಯೂಸಿಷಿಯನ್ಸ್ ತುಂಬ ಈ ಥರ ಒಂದು ಔಟ್ಪುಟ್ ಬರೋಕ್ಕೆ ತುಂಬ ಎಫರ್ಟ್ಸ್, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರಿಗೆ ನಾನು ಈ ವೇದಿಕೆಯಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ಡೈರೆಕ್ಟರ್ ರಂಜನ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಏನಕ್ಕೆ ಅಂದರೆ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ಗಳಿತ್ತು, ಬಟ್ ಆದರೂ ನನ್ನಲ್ಲೊಂದು ನಂಬಿಕೆ ಇಟ್ಟು ಈ ಪ್ರಾಜೆಕ್ಟ್ನ ಕೊಟ್ಟಿದ್ದಾರೆ. ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಾಗೇಂದ್ರ ಪ್ರಸಾದ್ ಸರ್, ಯೂಶ್ವಲಿ ನಾನೊಂದು ಸುಮಾರು ಅಷ್ಟು ಸಿನಿಮಾಗಳು ಮಾಡಿದ್ದೀನಿ. ಒಂದು ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಇದ್ದಾಗ ಕರೆಕ್ಟಾಗಿ ನನಗೆ ಆ ಭಗವಂತನಿಂದ ಒಂದು ಆಶೀರ್ವಾದ ಸಿಕ್ತು. ನನಗೆ ಟೆರರ್ ಸಿನಿಮಾ ಸಿಕ್ತು. ಸೊ ಟೈಟಲ್ ಸಾಂಗ್ ನಾವು ಕಂಪೋಸ್ ಮಾಡಿದಾಗ ಲಿರಿಕ್ಸ್ ಎಲ್ಲ ನಾವೆಲ್ಲ ಆಮೇಲೆ ನಾವು ಸಾಂಗ್ ಎಲ್ಲ ಕಳಿಸ್ತೀವಿ. ಅದಕ್ಕೆ ಟೆರರ್ ಆಗಿ ಲಿರಿಕ್ಸ್ ಬರ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕರಿಯರಲ್ಲೇ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫಸ್ಟ್ ಸಾಂಗ್, ಟೈಟಲ್ ಸಾಂಗ್. ಆಮೇಲೆ ಎಲ್ಲ ಹಾಡುಗಳು, ಒಂದು ಪ್ಯಾಥೋ ಎಮೋಷ್ನಲ್ ಸಾಂಗ್ ಇದೆ, ಮತ್ತು ಇನ್ನೊಂದು ಶಿವನ್ ಸಾಂಗ್ ಇವೆಲ್ಲ ನೋಡಿದ್ರಿ, ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ಮತ್ತು ಇನ್ನೊಂದು ಐಟಮ್ ಸಾಂಗ್ ಇದೆ, ಮಮತಾ ಶರ್ಮಾ ಅವ್ರು ಹಾಡಿರೋ ಎಲ್ಲ ಐಟಮ್ ಸಾಂಗ್ಸ್ ನಂಬರ್ಸ್, ಪೆಪ್ಪಿ ನಂಬರ್ಸ್ ಎಲ್ಲ ಬ್ಲಾಕ್ ಬಸ್ಟರ್ ಇಟ್ಟು, ಇದು ಕೂಡ ಡೆಫಿನೆಟ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ರೊಡಕ್ಷನ್ ಟೀಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಮಂಜಣ್ಣ, ರವಿ ಸರ್ ಆ್ಯಂಡ್ ಪ್ರಕಾಶ್ ಅಣ್ಣ, ಮತ್ತು ಕೊನೆಯದಾಗಿ ಲಹರಿ ಸರ್, ವೇಲು ಸರ್. ನನ್ನ ಮೊದಲನೇ ಸಿನಿಮಾ ನಿಮ್ಮ ಸಂಸ್ಥೆಯಲ್ಲಿ ಬರ್ತಾ ಇರೋದು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಆ್ಯಂಡ್ ಇದು ಎಲ್ಲ ಸಾಂಗ್ಸ್ ಬ್ಲಾಕ್ ಬಸ್ಟರ್ ಹಿಟ್ ಆಗಬೇಕಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅತಿ ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ನೋಡಿ, ಹರಿಸಿ, ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾ AR ರೆಹಮಾನ್ ಅವರು, ಹಂಸಲೇಖಾಜಿ ಅವರು, ಗುರುಕಿರಣ್, ಕೀರವಾಣಿ ಅವರು ಎಲ್ಲ ಮಾಡಿ ಸೂಪರ್ ಹಿಟ್ ಆಗಿದೆ. ಇದು ಸೂಪರ್ ಹಿಟ್ ಆಗುತ್ತೆ, ನೀವು ಸೂಪರ್ ಹಿಟ್ ಆಗಿದೆ. ಖಂಡಿತ ನೋಡಲ್ಲ ಸರ್, ನಾನು ಆಗಲೇ ಖಂಡಿಸ್ತಾ ಇದ್ದೆ. ನಿಗಮ ಮಂಡಳಿಗಳಲ್ಲಿ ಕೈಯಲ್ಲಿ ಆಡಿಸ್ಬೇಡಿ ಅಂತ. ನಿಗಮ ಮಂಡಳಿ ಅಂದ್ರೆ ಸೋನು ನಿಗಮ್ ಮಂಡಳಿ. ಬರೀ ಸೋನು ನಿಗಮ್ ಅವರು ಆಡಿಸ್ಬೇಕು ಅಂತ ಇಲ್ಲಿಂದ ನಿರ್ಮಾಪಕರು, ನಿರ್ದೇಶಕರು ಹೋಗುವಾಗ ಕನ್ನಡದವರಿಗೆ ನಮ್ಮಲ್ಲೇ ಇದ್ದಾರೆ ಅದ್ಭುತವಾದ ಗಾಯಕರು ಕೊಡಿ ಅಂತ ಪ್ರೊಟೆಸ್ಟ್ ಮಾಡಿದೆ, ಹೋರಾಟ ಮಾಡಿದೆ ನಾನು ಅವಾಗ. ಇವಾಗ ಗೊತ್ತಾಗ್ತಾ ಇದೆ ನಮ್ಮವ್ರಿಗೆ, ನಾನು ಆವಾಗಲೇ ಹೋರಾಟ ಮಾಡಿದ್ದೆ. ಆಮದು ಮಾಡ್ಕೊಂಬೇಡಿ, ರಫ್ತು ಮಾಡಿ ಅಂದ್ರೆ ಇಂಪೋರ್ಟ್ ಮಾಡ್ಕೊತಾ ಇದ್ರು ಸಿಂಗರ್ಸ್ನ. ಅದಕ್ಕೆ ಕೊಟ್ಟಿರೋ ಬೆಲೆ ಇವತ್ತು. ಬಟ್ ವಿ ಡೋಂಟ್ ಕೇರ್. ಖಂಡಿತ 100% ಖಂಡಿಸ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ಹರ ಹರ ಮಹಾದೇವ ಹಾಡಿನಲ್ಲಿ ನಿಮ್ಮನ್ನು ನೋಡಿ ಇನ್ನೂ ಖುಷಿ ಆಯಿತು ನಮ್ಮೆಲ್ರಿಗೂ. ಟೆರರ್ ಸಿನಿಮಾ ಬಗ್ಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಫಸ್ಟ್ ಆಫ್ ಆಲ್ ನನಗೊಂದು ಅವಕಾಶನ ಮಾಡಿಕೊಟ್ರು. ಆ್ಯಕ್ಚುಲಿ ಆದಿತ್ಯ ಅವ್ರು ನನ್ನ ಮಗಳಿಗೆ ಫೋನ್ ಮಾಡಿದ್ರು. ಮಗಳಿಗೆ ಫೋನ್ ಮಾಡಿಬಿಟ್ಟು ಅವರು ನಿಮ್ಮ ಅಪ್ಪರಿಗೆ ಹೇಳಿ ನನಗೆ ಅವ್ರ ಪಾತ್ರ ಇದೆ, ಇದ್ರಲ್ಲಿ ಮಾಡ್ತಾರೆ ಕೇಳಿ ಅಂತ ಹೇಳ್ಬಿಟ್ಟು ಕಡೆಗೆ ರಂಜನ್ ಅವರು ಮತ್ತು ನಮ್ಮ ಮಂಜನ್ ಅವರು ಫೋನ್ ಮಾಡಿದರು. ಮಾಡಿ ಆದಮೇಲೆ ಸರಿ ಅಂತ ಹೇಳ್ಬಿಟ್ಟು ಭಾಳ ವರ್ಷಗಳ ಮೇಲೆ ಒಬ್ರು ಕರೀತಾರಲ್ಲ ಅನ್ನೋದೇ ಒಂದು ಸಂತೋಷ ಆಯಿತು. ಫಿಲಮ್ನ ಪ್ರೊಡ್ಯೂಸ್ ಮಾಡ್ಬೋದು, ಬಟ್ ನೋಡೋರು ಬೇಕಲ್ಲ, ಈಗ ಮಾಡೋರು ಬೇಕಲ್ಲ. ಹಾಗಾಗಿ ಒಂದು ಅವಕಾಶನ ಮಾಡಿಕೊಟ್ಟಿದ್ದಕ್ಕೆ ಅನ್ನದಾತರು ಅಂತ ಹೇಳಿ ಏನು ಪ್ರೊಡ್ಯೂಸರ್ ಇದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಿರ್ದೇಶಕರಿಗೂ ಮತ್ತು ಎಲ್ಲ ತಂಡದವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಾವಿದರುಗಳ ತಂಡ, ಎಲ್ಲ ದೇವರಾಜ್ ಅವರು ಇರ್ಬೋದು, ಶಶಿಕುಮಾರ್ ಅವರು, ಆ ಕಾಲದ ಕಲಾವಿದರುಗಳನ್ನೆಲ್ಲ ಕರೆಸಿ ಒಂದು ಚಿತ್ರದಲ್ಲಿ ಇವರೆಲ್ಲರೂ ಕೂಡ ಇರಬೇಕು ಅನ್ನೋದು ಒಂದು ಭಾವನೆ ಇಟ್ಕೊಂಡು ಅದನ್ನು ಎಲ್ಲರನ್ನೂ ಕೂಡ ಜೊತೆಗೆ ಸೇರಿಸಿ ನಮ್ಮ ಸಾಹಿತಿಗಳು, ಬರಹಗಾರರು, ಸ್ಕ್ರೀನ್ ಪ್ಲೇ ಮಾಡೋರು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಬರ್ತ್ಡೇ ಬಾಯ್ ತಾವು ಆದಿತ್ಯ ಅವರು ಇದಕ್ಕೆ ಇದ್ದುಬಿಟ್ಟು
ಜೊತೆಗಿದ್ಬಿಟ್ಟು ಎಲ್ಲರೂ ಇಲ್ಲ ಇಂಥವ್ರು ಎಲ್ಲರೂ ಕೂಡ ನನ್ನ ಚಿತ್ರದಲ್ಲಿ ಇರಬೇಕು ಅಂತೇಳಿ ಆಸೆ ಪಟ್ಟಿದ್ದಕ್ಕೂ ಕೂಡ ಅವ್ರಿಗೂ ಕೂಡ ನಮ್ಮ ಎಲ್ಲ ಆ ಕಾಲದ ನಮ್ಮ ಎಲ್ಲ ಕಲಾವಿದರ ಪರವಾಗಿ ತಮಗೆ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು. ಹಾಗಾಗಿ ಈ ನನ್ನ ಚಿತ್ರ ಅಂತಲೇ ನಾನು ಹೇಳ್ಕೊಂಡಷ್ಟು ಹೆಮ್ಮೆ ಆಗುತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಲಹರಿ ವೇಲೂರು ಭಾಳಷ್ಟು ವರ್ಷಗಳಿಂದ ನನ್ನ ಆತ್ಮೀಯ ಸ್ನೇಹಿತರು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ 40 ಅಶ್ವಮೇಧ ಸಾಂಗ್ ಅವರ ಸಂಸ್ಥೆ ಮೇಲೆ ಅವತ್ತು ಬಂದಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಜಾಗದಲ್ಲಿ ರಾಜ್ಕುಮಾರ್ ಅವರು ರೆಕಾರ್ಡ್ ಮಾಡಿದ್ದು ಸಾಂಗ್ ಇದೇ ಸ್ಟುಡಿಯೋದಲ್ಲಿ ಇಲ್ಲೇ ಹಾಡಿದ್ದು ಬೆಳಗ್ಗೆ 7 ಗಂಟೆಗೆ ಬಂದು ಅದು ಟೆರರ್ ಥರನೇ ನಮ್ಮ ಅಶ್ವಮೇಧ ಚಿತ್ರದ ಹಾಡುಗಳ ಥರನೇ ನಮ್ಮ ಹರ್ಷವರ್ಧನ್ ಅವರು ನನ್ನ ಮಗನ ಒಂದು ಶಾರ್ಟ್ ಫಿಲಮ್ಗೂ ಕೂಡ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಅದಕ್ಕೆ ಭಾಳಷ್ಟು ಅವಾರ್ಡ್ಗಳು ಎಲ್ಲ ತಗೊಂಡಿದ್ದಾರೆ. ಸುಮ್ಮನೆ ಒಂದು ಇರಲಿ ಅಂತ ಹೇಳಿ ಎಲ್ಲರೂ ಸೇರಿ ಸ್ನೇಹಿತರೆಲ್ಲ ಸೇರಿ ಅದಕ್ಕೆ ಅವರು ಮ್ಯೂಸಿಕ್ ಡೈರೆಕ್ಟ್ ಮಾಡಿ ಅದಕ್ಕೂ ಕೂಡ ನನ್ನ ಶುಭಾಶಯಗಳು ತಮಗೆ. ಆಲ್ ದ ಬೆಸ್ಟ್ ಟು ಯು. ಮತ್ತು ಈ ಚಾಮುಂಡೇಶ್ವರಿ ಸ್ಟುಡಿಯೋ ಏನಿದೆ ಇದು ನನ್ನ ಸ್ಕೂಲ್ ಇದು. ನಮಗೆ ಇಲ್ಲಿ ಬರಬೇಕು ಅಂದರೆ ನಮ್ಮ ತವ್ರ ಮನೆಗೆ ಬಂದಂಗೆ, ನಮ್ಮ ವಿದ್ಯಾ ಸಂಸ್ಥೆಗೆ ಬಂದಂಗೆ. ಇಲ್ಲೆಲ್ಲ ಬೆಂಚ್ ಮೇಲೆ ಮಲ್ಲಿಗೆ ಒಂದೊಂದು ಇಷ್ಟಿಷ್ಟೇ ನಿಂತ್ಕೊಂಡು ಇಲ್ಲಿ ಬರೋದೇ ಒಂದು ಸಂತೋಷ. ಇವತ್ತು ಅಂಥ ಜಾಗದಲ್ಲಿ ಯಶಸ್ಸಿನ ಕಥೆಗಳು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಬಹಳಷ್ಟುಗಳು ಇದ್ದಾವೆ. ಆ ಸಾಲಿಗೆ ಟೆರರ್ ಚಿತ್ರ ಸೇರುತ್ತೆ ಅಂತಕ್ಕಂಥ ವಿಶ್ವಾಸನೂ ಕೂಡ ನಮಗಿದೆ. ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೆರರ್ ಟೀಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ಶ್ರೀನಗರ ಕಿಟ್ಟಿ ಲಾಸ್ಟಲ್ಲಿ ಕೊಡ್ಬೇಕಾಯ್ತು ಬೇಗ. ಕಾಣ್ರ ನೀವು ಮಾತಾಡೋ ನಾನು ತಾನೇ ಮಾತಾಡ್ಬೇಕೀಗ. ಮೊದಲನೇದಾಗಿ ಆದಿ ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು. ಒಳ್ಳೇದಾಗಿ ಮಂಜಣ್ಣ ಪ್ರೀತಿಯಿಂದ ಕರೆದು ಸಿನಿಮಾ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷಗಳ ನಂತರ ಟೆರರ್ ಅಂತ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ಆದಿ ಹೀರೋ. ಅಲ್ಲೊಂದು ಕ್ಯಾರೆಕ್ಟರ್ ಕಿಟ್ಟಿ ನೀನು ಮಾಡ್ತೀಯಾ ಅಂತ ಕೇಳಿದ್ರು. ಏನೋ ನಾ ಕೇಳ್ತೀಯ, ನೀ ಹೇಳಬೇಕು, ನಾವು ಮಾಡ್ತೀವಿ ಅಂತ. ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ ಒಂದು 14 ದಿನ. ರಂಜನ್ ಒಂದೊಂದು ಶಾರ್ಟು ನೀನು ತೆಗೆದಿದ್ದು ನನಗೆ ಇವತ್ತು ಕಣ್ಣು ಕಟ್ಟಾಗಿದೆ. ಗುಡ್ ಲಕ್ ಟು ಯು. ಯು ಆರ್ ಎ ವಂಡರ್ಫುಲ್ ಮೇಕರ್. ಗಾಡ್ ಬ್ಲೆಸ್ ಯು. ಆ ಮೂಲೆಯಿಂದ ರಂಗಣ ಕನ್ನಡವೇ ಸತ್ಯ, ನಮ್ಮ ಅವನು ಸತ್ಯ, ನೀವು ಸತ್ಯ. ಅವನು ಸತ್ಯ. ಕೋಟೆ ಧರ್ಮ ಅಣ್ಣ, ಆದಿ, ವೇಲು ಅಣ್ಣನೂ ನಂದು ಒಂಥರ ಈ ದಾಯಾದಿ ಮಕ್ಕಳು ಕಲಹ ಥರ ಇದ್ದೇ ಇರುತ್ತೆ. ಯಾವಾಗಲೂ ಜಗಳ ಆಡ್ಕೊತಿರ್ತೀವಿ, ಮಾತಾಡ್ತಾ ಇರ್ತೀವಿ, ಕಿರಿಕ್ ಮಾಡ್ತಾ ಇರ್ತೀವಿ. ಐ ಲವ್ ಯು. ಕುಮಾರ್ ಸರ್ ಅವರು ನೆನಪಿಲ್ಲ ಬಹುಶಃ, ನವತಾರ ಸಿನಿಮಾ ನಾನು ಆಕ್ಟ್ ಮಾಡಿದ್ದೆ. ಜಯನಗರದಲ್ಲಿ ಕ್ರಿಕೆಟ್ ಆಡ್ತಾ ಇರ್ತೀವಲ್ಲ, ಅದ್ರಲ್ಲಿ ನಾನೊಬ್ಬಳಿದೆ, ನಂಜುಂಡೇಗೌಡರು. ರವಿ ಸರ್ ನಾನು ಹಿರಿಯ ರವಿ ಸರ್, ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಅಂಡ್ ಯುವರ್ ಕೈಂಡ್ನೆಸ್. ಮಂಜಣ್ಣ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದಾರೆ, ಆ ಪ್ರೀತಿ ಹಾಗೆ ಇರಲಿ. ಪ್ರಕಾಶ್ ಅಣ್ಣ, ನಿಮ್ಮನ್ನು ಊಟ ಮಾಡಿದ್ದೀವಿ, ಥ್ಯಾಂಕ್ ಯು. ಶೂಟಿಂಗು ಮಾಡಿದ್ವಿ, ಅವ್ರ ಜಾಗದಲ್ಲಿ ಶೂಟಿಂಗು ಮಾಡಿದ್ದೀವಿ. ಡಾಕ್ಟ್ರೇ, ನಿಮ್ಮ ಲೇಖನಿ ಅದ್ಭುತ, ನಿಮ್ಮತನ ಅತ್ಯದ್ಭುತ. ರವಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಹರ್ಷ, ಇವತ್ತಿನ ಸ್ಟಾರ್ ಹರ್ಷ, ಸೂಪರ್ ಸ್ಟಾರ್. ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಜವಾಗಿರೋನು ಯಾರೋ ಬೇಕಿತ್ತು ಅಂತ ಎಲ್ಲೆಲ್ಲ ಹುಡುಕ್ತಿದ್ವಲ್ಲ, ಅಲ್ಲೆಲ್ಲ ಹುಡ್ಕೋದ್ ಬೇಡ, ನೀ ಇಲ್ಲೇ ಇದೆಯಾ. ಗುಡ್ ಲಕ್ ಟು ಯು. ಒಳ್ಳೇದಾಗ್ಲಿ. ನಿನ್ನ ಈ ಕೆಲಸಗಳು ಇನ್ನೂ ಹೆಚ್ಚಿನ ರೀತಿ ಆಗಲಿ. ಇದೇ ಮಸಾಲೆ ಇನ್ನು ಎಕ್ಸ್ಟ್ರಾ, ಈಗೆಲ್ಲ ಮಸಾಲೆ ಕೇಳ್ತಾರ ಕಣ, ಕೊಡು ಇನ್ನೂ ಎಕ್ಸ್ಟ್ರಾ ಮಸಾಲೆ ಕೊಟ್ಟು ಕೆಡ ಬಿಡ್ಬೇಕು. ಸುಧಣ್ಣ, ಥ್ಯಾಂಕ್ ಯು ವೆರಿ ಮಚ್. ಹಾಡು ಒಂದು ಬಿಡುಗಡೆ ಮಾಡಿದೀವಿ, ಶಿವನ ಗೀತೆ. ಇದು ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಹತ್ತಿರ ಆಗುವಂತ ಹಾಡದು. ನೀವೆಲ್ಲರೂ ಕೇಳಿ. ಮಂಜು ಇವತ್ತು ಬರೋಕ್ಕಾಗಿಲ್ಲ ಪಾಪ, ಮಂಜಣ್ಣ ಅವ್ರು ಬರಬೇಕಿತ್ತು. ಮುಂದಿನ ಪ್ರೆಸ್ ಮೀಟಲ್ಲಿ ಮಂಜಣ್ಣನು ಇರ್ತಾರೆ ಒಟ್ಟಿಗೆ, ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡೋಣ. ಈ ಸಿನಿಮಾದ ಸಕ್ಸಸ್ನ ಎಲ್ಲರೂ ಒಟ್ಟಿಗೆ ಕೂತು ಸಂಭ್ರಮಿಸೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ, ಆಮೇಲೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ, ಕುಮಾರ್ ಬಂಗಾರಪ್ಪ ಸರ್, ಲಹರಿ ವೇಲು ಸರ್, ಆಮೇಲೆ ನಮ್ಮೆಲ್ಲ ಈ ಚಿತ್ರದಲ್ಲಿ ತೊಡಗಿಸ್ಕೊಂಡಿರುವಂಥ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ. ಇವತ್ತು ನಾನು ಆಗಲೇ ಹೇಳಿದೆ, ಆಡಿಯೋ ಲಾಂಚಲ್ಲಿ ಕಲಾವಿದರಿಗೆ ಏನು ಕೆಲಸ ಅಂತ.
ಆದರೂ ಕೂಡ ನನಗೆ ಪ್ರೀತಿಯಿಂದ ಕಿಟ್ಟಪ್ಪ ಅವರು, ನಮ್ಮ ನಿರ್ದೇಶಕರಾದ ರಂಜನ್ ಅವರು ಬರಲೇಬೇಕು ಅಂತ ಒತ್ತಾಯ ಮಾಡಿದ್ರಿಂದ ಬಂದಿದ್ದಾಯಿತು. ಖುಷಿ ಆಯಿತು. 2 ಹಾಡುಗಳು ಅದ್ಭುತವಾಗಿದ್ದಾವೆ. ಮೊದಲನೇದು ರಾವಣ ಹಾಡು, ಮತ್ತು ಇವತ್ತಿಂದು ಈ ಹಾಡನ್ನು ನಾವು ನೋಡಿದ್ವಿ, ಬಹಳ ಖುಷಿ ಆಯಿತು. ಹರ್ಷವರ್ಧನ್ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಒಳ್ಳೆ ಕಾಂಪೋಸಿಷನ್ಸ್ ಕೊಟ್ಟಿದ್ದೀರಿ. ಇನ್ನೂ ಒಳ್ಳೊಳ್ಳೆ ಕಾಂಪೋಸಿಷನ್ಸ್ ನಿಮ್ಮ ಕಡೆಯಿಂದ ಕನ್ನಡ ಚಿತ್ರಗಳಿಗೆ ಬರಲಿ ಅಂತ ಆಶಿಸ್ತೀನಿ, ಹಾರೈಸ್ತೀನಿ. ಆಮೇಲೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಹೇಳಬೇಕು, ಯಾಕಂದ್ರೆ ಇದು ಅವ್ರ ಕಾರ್ಯಕ್ರಮ. ನಾಗೇಂದ್ರ ಪ್ರಸಾದ್ ಅವರು, ನಾನು ಎಲ್ಲ ಅವರು ಆಗಲೇ ಹೇಳಿದಾಗೆ ನಾನು ರಿಹರ್ಸಲ್ಸ್ ಮಾಡಿಸ್ತಿದ್ದಂಥ, ನಾನು ನಿರ್ದೇಶನ ಮಾಡ್ತಿದ್ದಂಥ ನಾಟಕದ ಸಮಯದಲ್ಲಿ ಅವರು ಡಿಪ್ಲೊಮಾ ಕೋರ್ಸ್ ಏನೋ ಮಾಡ್ತಿದ್ರು ಅಂತ ಅದು ಅವರ ಅಬ್ಸರ್ವೇಷನ್. ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅವ್ರು ಈಗ ಹೇಳಿದಾಗಲೇ ನನಗೆ ಅದು ಗೊತ್ತಾಗಿತ್ತು. ಆದರೆ ಬೆಳೆಯೋ ಹಂತದಲ್ಲಿ ನಾನು ಅವರು ಕೆ ರಾಘವೇಂದ್ರ ರಾವ್ ಅವರ ಒಂದು ಸೀರಿಯಲ್ನಲ್ಲಿ ತೊಡಗಿಸ್ಕೊಂಡಿದ್ವಿ. ಅದಕ್ಕೆ ಅವರು ಸಾಹಿತ್ಯ ಬರಿತಾ ಇದ್ರು, ನಾನು ಆಕ್ಟ್ ಮಾಡ್ತಿದ್ದೆ. ಇಬ್ರು ಹೈದರಾಬಾದಲ್ಲಿ ಕೆ ರಾಘವೇಂದ್ರ ಅವರ ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೋತಾ ಇದ್ವಿ. ಸೊ ಆ ದಿವಸಗಳು ನೆನಪಿಗೆ ಬರ್ತವೆ. ಆಮೇಲೆ ಅವ್ರ ಬಗ್ಗೆ ಇನ್ನೊಂದು ಮಾತು ಅಂತಂದ್ರೆ, ನಮಗೆ ಚಿ ಉದಯಶಂಕರ್ ಸರ್ ಅವರು ಎಲ್ಲೂ ನಮಗೆ ಏನೋ ಮರೆಯೋಕೆ ಸಾಧ್ಯ ಆಗಿಲ್ಲ ಅಂತ ಅನ್ಸ್ತದೆ. ಯಾಕಂದ್ರೆ ಆ ಜಾಗವನ್ನ ಅದ್ಭುತವಾಗಿ ವಿ ನಾಗೇಂದ್ರ ಪ್ರಸಾದ್ ಅವರು ತುಂಬಿದ್ದಾರೆ. ಅವರ ಪ್ರತಿ ಗೀತೆಗಳನ್ನ ಕೇಳಿದಾಗ ಎಂತೆಂಥ ಅದ್ಭುತವಾದ ಸಾಹಿತ್ಯವನ್ನ ನಮ್ಮ ಚಿತ್ರಗಳಿಗೆ ಕೊಟ್ಟಿದ್ದಾರೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ನಾನು ಅದನ್ನ ಬಹಳ ಆಸ್ವಾದಿಸಿದವರು. ಸೊ ಒಂದು ಹ್ಯಾಪಿ ಬರ್ಡೇ ಟು ಆದಿ ಸರ್ ಇನ್ ಅಡ್ವಾನ್ಸ್. ಆಲ್ ದ ಬೆಸ್ಟ್ ಸರ್. ಆದಿ ಸರ್ ಜೊತೆಲಿ ಐ ಥಿಂಕ್ 4ನೇ ಸಿನಿಮಾನೋ ಏನೋ, ಅದರಲ್ಲಿ ಒಂದು ಬರಲಿಲ್ಲ, ರೆಬೆಲ್ ಬರಲಿಲ್ಲ, ಇನ್ನ ರೆಬೆಲ್ ಬಂತಲ್ಲ, ರಾಸ್ಕಲ್ ಅಂತ ಇನ್ನೊಂದು ಸಿನಿಮಾ, ಅದು ಬರಲಿಲ್ಲ. ಎದೆಗಾರಿಕೆ, ಆಮೇಲೆ ಇನ್ನೊಂದು ಸರ್ ಎದೆಗಾರಿಕೆ ಮತ್ತೆ ಈ ಸಿನಿಮಾ ರೆಬೆಲ್, 3 ಬಂದಿದೆ, ಒಂದು ಬರಲಿಲ್ಲ, ರಾಸ್ಕಲ್ ಅನ್ನೋದು. ಅದ್ಭುತವಾದ ಏನಂತಂದ್ರೆ, ನಮ್ಮ ಮಂಜಣ್ಣ ಅವ್ರ ಸಿನಿಮಾದಲ್ಲಿ, ಸಿಲ್ಕ್ ಮಂಜಣ್ಣ ಅವ್ರ ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದಕ್ಕಿಂತ ಹೆಚ್ಚಾಗಿ ಬಹಳ ಖುಷಿ ಪಟ್ಟಿದ್ದೆ ಹೆಚ್ಚು. ಎಲ್ಲ ಸ್ನೇಹಿತರುಗಳ ಹಳೆ ಪರಿಚಯ, ಕಿಟ್ಟಪ್ಪ ಅವರ ಆದಿಯಾಗಿ, ಆದಿ ಸರ್ ಆದಿಯಾಗಿ, ನಮ್ಮ ಧರ್ಮ, ಆಮೇಲೆ ಕೋಟೆ ಪ್ರಭಾಕರ್ ಸರ್ ಅವರು, ಶೋಭಿ ಅವರು, ಎಲ್ಲರೂ ನಾವು ಅವ್ರಿಗೆ ಉಪಚಾರ ಮಾಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಮಂಜಣ್ಣ ಅವರು. ಯಾವಾಗ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದ್ವಿ ಅನ್ನೋದೇ ನನಗೆ ಮರ್ತೋಗಿದೆ. ಅಷ್ಟರ ಮಟ್ಟಿಗೆ ಅವರ ಎಲ್ಲ, ಈಗ ನಾಗೇಂದ್ರ ಪ್ರಸಾದ್ ಅವರು ಹೇಳಿದಾಗೆ ಗುಂಡೋಪಚಾರ ಚೆನ್ನಾಗೇ ಇರೋದು, ಚೆನ್ನಾಗಿ ನೋಡ್ಕೋತಾರೆ. ಸೊ ಆದ್ರಿಂದ ಇವತ್ತು ನಾನಾ ಕಾರಣಗಳಿಗೆ ನಾವು ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ವಿ, ಕಣ್ಣಲ್ಲಿ ಗುಂಡು ಅಂತ. ಸೊ ಆದಷ್ಟು ಬೇಗ ಮಂಜಣ್ಣ ಅವರು ಗುಣಮುಖರಾಗಿ ಬರಲಿ ಅಂತ ಆಶಿಸ್ತೀನಿ. ನಮ್ಮ ರವಿ ಸರ್ ಅವರು ಮಂಜಣ್ಣ ಅವರ ಸ್ನೇಹಿತರು, ನಮ್ಮ ಈ ಸಿನಿಮಾದ ಬೆನ್ನೆಲುಬು ಅವರು ಇದ್ದಾರೆ. ಒಟ್ಟಾರೆ ಟೆರರ್ ಒಂದು ಯಶಸ್ವಿ ಚಿತ್ರವಾಗಿ ಜೈಬೇರಿ ಬಾರಿಸ್ಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ನಮಸ್ಕಾರ. ಈ ಎಲ್ಲ ಸಿನಿಮಾಲಿ ಬರೀ ನನ್ನ ಪಾತ್ರ ಹೇಳಿ ಅಷ್ಟೇ ಹೊರಡ್ತಿದ್ದೆ. ಆದರೆ ಈ ಸಿನಿಮಾದಲ್ಲಿ ಭಾಳಷ್ಟು ವಿಷಯಗಳಿದೆ. ಆದರೆ ಸ್ವಲ್ಪ ಥರ ಹೇಳಿ, ನಮ್ಮ ನಿರ್ದೇಶಕರು ರಂಜನ್ ಅವರು, ನಾನು ಆ್ಯಕ್ಚುಲಿ ಸಾಮಾನ್ಯವಾಗಿ ಯಾರಾದರೂ ಅದರಲ್ಲೂ ಹೀರೋಗಳದ್ದು ಭಾಳ ಜವಾಬ್ದಾರಿ ಇರ್ತದೆ. ತುಂಬ ವರ್ಷದಿಂದ ಸ್ನೇಹ ಸಂಪಾದನೆ ಮಾಡಿದ್ದೀನಿ. ಆದಿತ್ಯ ಆಗಿರ್ಬೋದು, ಎಲ್ಲ ಸ್ಟಾರ್ಗಳಿರ್ಬೋದು, ಅವ್ರುಗಳು ಸ್ನೇಹ ಸಂಪಾದನೆ ಮಾಡಿದಾಗ ನಾನೇನಾದ್ರು ಇಂಥ ಒಂದು ತುಂಬ ಜವಾಬ್ದಾರಿಯುತ ಒಂದು ವಿಷಯಗಳು ಇವೆಲ್ಲ. ಯಾವ್ದಾದ್ರು ಕತೆ ನಾವು ಓಕೆ ಮಾಡಬೇಕು ಅನ್ನೋ ಹೇಳ್ಬೇಕು ಅಂದರೆ, ಯಾಕೆ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವ್ರು ಹೇಳ್ದಂಗೆ ತುಂಬ ಕಷ್ಟ. ಅದೇನೋ ಒಂಚೂರು ಹೆಚ್ಚು ಕಮ್ಮಿ ಆದರೆ ಎಲ್ಲ ನಮ್ಮ ಮೇಲೆ ಬರುತ್ತೆ. ಅಂಥದ್ರಲ್ಲೂ ಧೈರ್ಯ ಮಾಡಿ ನಮ್ಮ ರಂಜನ್ನು ನಾನು ಆಲ್ರೆಡಿ 1-2 ಸಿನಿಮಾದಲ್ಲಿ ಅವ್ರದ್ದು ಕೋ ಡೈರೆಕ್ಷನ್ ವರ್ಕ್ ನೋಡಿದ್ದೆ. ಭಾಳ ಅದ್ಭುತವಾಗಿ ಒಂದು ಡೈಲಾಗ್ಸ್ ಬರೆಯೋದಾಗಲಿ, ಆಮೇಲೆ ಕೋ ಆಕ್ಟರ್ಸ್ಗೆ ಹೇಳೋದಾಗಲಿ ಇದನ್ನು ಹಿಂಗೆ ಹೇಳಿ ಸರ್, ಅದೆಲ್ಲ ನೋಡಿದ್ದೆ, ವರ್ಕ್ ಮಾಡಿದ್ದೀನಿ ಆಲ್ರೆಡಿ ಅವ್ರ ಜೊತೆ. ಸೊ ಇದೇ ರೀತಿ ಒಂದು ಕತೆ ಇದೆ ಸರ್, ತುಂಬ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಯಾರಿಗೆ ಮಾಡ್ಬೋದು ಒಂದ್ಸಲ ಕತೆ ಹೇಳಿದ್ರು ನನಗೆ. ಸೊ ಯಾರು ಮಾಡ್ಬೋದು, ಅವರು ಒಂದಷ್ಟು ಯಾರು ಇದ್ದಾರಾ ಅಂತ ಕೇಳಿದ್ರು. ನಾನು ಫಸ್ಟ್ ಅಂದ್ಕೊಂಡಿದ್ದೆ ನಮ್ಮ ಆದಿತ್ಯನ, ಅವರು ಕೇಳ್ತಾರ ಹಾಗೆ. ನಾನು ಒಂದ್ಸಲ ಕೇಳ್ತೀನಿ, ನಮಗೆ ಯಾವ ಒಳ್ಳೆ ಕ್ಲೋಸ್ನೆಸ್ ಇದೆ ಅಂತ ಹೇಳಿ. ನಮ್ಮ ಆದಿಗೆ ಒಂದೇ ಒಂದು ಫೋನ್ ಮಾಡಿದ್ದೆ, ಆದಿ ಹಿಂಗಿದೆ ಹಾಗೆ ಹೀಗೆ ಅಂತ. ಅದು ಆ ಟೈಮಲ್ಲಿ ಆಲ್ರೆಡಿ ಆದಿ 3-4 ಕತೆ ಕೇಳಿ ಬ್ಯುಸಿ ಇದ್ರು. ಅಂಥದ್ರಲ್ಲೂ ನನ್ನ ಮಾತು ಬೆಲೆ ಕೊಟ್ಟು ನೆಕ್ಸ್ಟ್ ಡೇನೇ ಅಥವಾ ಅದು ನೆಕ್ಸ್ಟ್ ಡೇ ಅನ್ನೋ ಸೆಕೆಂಡ್ ಡೇಗೆ ಕಳಿಸು ಅಂತ ಹೇಳಿದ್ವಿ. ಕಳಿಸಿದಾಗ ಹೋಗಿ ಇಷ್ಟ ಆಯಿತು ಅವ್ರಿಗೆ. ಅದಕ್ಕೆ ತಕ್ಕಂತೆ ನಮ್ಮ ಸಿಲ್ಕ್ ಮಂಜಣ್ಣ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅವರು ಯಾವುದೇ ಗ್ಯಾಪ್ಗಳು ಕೊಟ್ಟು ಸಿನಿಮಾಗಳು ಮಾಡ್ತಿದ್ರು, ಮಾಡೋ ಸಿನಿಮಾ ಮಾತ್ರ ಅದ್ದೂರಿಯಾಗಿ ಇರುತ್ತೆ.
ಅದಕ್ಕೆ ತಕ್ಕಂತೆ ಈ ಸಿನಿಮಾದಲ್ಲಿ ನೀವು ಅದೆಷ್ಟು ಕಲಾವಿದರು ನೋಡ್ತೀರೋ ಗೊತ್ತಿಲ್ಲ, ಅಷ್ಟು ಕಲಾವಿದರುಗಳಿದ್ದಾರೆ. ಅದರಲ್ಲಿ ಸೂಪರ್ ಸ್ಟಾರ್ಗಳ ಲೆಕ್ಕ ತಗೊಂಡ್ರೆ ನಮ್ಮ ಡೈನಾಮಿಕ್ ದೇವರಾಜ್ ಅವರು ಇರ್ಬೋದು, ನಮ್ಮ ಕುಮಾರ್ ಬಂಗಾರಪ್ಪ ಅವ್ರು ಇರ್ಬೋದು, ಕಿಟ್ಟಪ್ಪ ಇರ್ಬೋದು, ಶಶಿಕುಮಾರ್ ಅವ್ರು ಇರ್ಬೋದು. ಎಷ್ಟು ಜನ ಹೀರೋಗಳು, ಸ್ಟಾರ್ಗಳೇ ಅವ್ರಿಗೆ ಸಪೋರ್ಟ್ ಆಗಿ ಸಿನಿಮಾದಲ್ಲಿ ಇದ್ದಾರೆ. ಅದೊಂದು ಖುಷಿ. ಆ್ಯಂಡ್ ಮೋರ್ ಓವರ್ ಸಿನಿಮಾ ಆದಿತ್ಯ ಯಾರು ಹೇಳೋದು ನನಗೆ ಗೊತ್ತಿಲ್ಲ. ಆದಿತ್ಯನ ಯಾರು ಆ ಥರ ಮಾತಾಡೋದಿಲ್ಲ ಅಂತ ಒಬ್ಬ ಕಲಾವಿದ. ಯಾವತ್ತೂ ಕಲಾವಿದರಿಗೆ ಸೋಲ್ ಅನ್ನೋದು ಇಲ್ವೇ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಆ್ಯಕ್ಟರ್ ಅಂತ ಪ್ರೂವ್ ಮಾಡಿರ್ತಾರೆ. ಅದು ಸಬ್ಜೆಕ್ಟ್ ಇರ್ಬೋದು, ರಿಲೀಸ್ ಮಾಡೋ ಟೈಮ್ ಇರ್ಬೋದು, ಇನ್ನೊಂದು ಇರ್ಬೋದು. ಆ ಟೈಮಲ್ಲಿ ಯಾವುದೋ ಕೆಲವು ಇದಾಗಿರುತ್ತೆ. ಬಿಟ್ಟರೆ ಕಲಾವಿದನೇ ಅಂಥದ್ರಲ್ಲಿ ಆದಿತ್ಯನ ಈ ಸಿನಿಮಾದಲ್ಲಿ ಇನ್ನೂ ಡಿಫ್ರೆಂಟ್ ಆಗಿ ನೋಡ್ತೀರ ಅವ್ರ ಪರ್ಫಾರ್ಮೆನ್ಸ್ನ. ಭಾಳ ಚೆನ್ನಾಗಿದೆ. ಆ್ಯಂಡ್ ಮೋರ್ ಓವರ್ ಈ ಸಿನಿಮಾಗೆ ಎಲ್ಲ ಥರದವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಒಳ್ಳೇದಾಗಲಿ. ನಮ್ಮ ನಾಗೇಂದ್ರ ಅವ್ರದ್ದು ಇದು ಲಿರಿಕ್ ಆಗಿರ್ಬೋದು, ಹರ್ಷವರ್ಧನ್ ಅವ್ರು ಹೊಸಬ್ರು ಅನ್ಸೋದಿಲ್ಲ ಅವ್ರು ಮ್ಯೂಸಿಕ್ ಮಾಡಿರೋದು ಇದನ್ನು ನೋಡಿದ್ರೆ. ಆ್ಯಂಡ್ ಮೋರ್ ಓವರ್ ನಾಗೇಂದ್ರ ಅವ್ರು ಹೇಳ್ದಾಗೇನೆ ನಮ್ಮ ರಂಜನ್ ಪ್ರತಿಯೊಂದು ಶಾರ್ಟ್ ನಮ್ಮ ಕಿಟ್ಟಪ್ಪನೂ ಹೇಳಿದ್ರು. ಅವರ ಕಿಟ್ಟಪ್ಪನ ಒಂದೇ ಅಂತಲ್ಲ, ಎಲ್ಲರದು ಆ ಥರ. ಹಿಂದೆ ನಾವು ಎಷ್ಟೋ ಸಿನಿಮಾ ವರ್ಕ್ ಮಾಡಿದ್ದೀವಿ, 200-300 ಸಿನಿಮಾ ಆ್ಯಕ್ಟ್ ಮಾಡಿದ್ರು, ಏನೋ ಒಂಥರ ಡಿಫ್ರೆಂಟಾಗಿ ತೋರಿಸಿದ್ದಾರೆ. ಅದರಲ್ಲೂ ಫಸ್ಟ್ ಸಿನಿಮಾ ಡೈರೆಕ್ಷನ್ ಅಂದರೆ ಯಾರು ನಂಬೋದಕ್ಕಾಗೋದಿಲ್ಲ. ನೋಡಿದ್ಮೇಲೆ ತಮಗೂ ಗೊತ್ತಾಗುತ್ತೆ. ಸೊ ಎಂಟೈರ್ ನಮ್ಮ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತನಾಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಎಲ್ಲರ ಬಗ್ಗೆ ಫುಲ್ ಹೇಳ್ಬಿಟ್ಟವ್ರೆ ಈಗಿನಾಗೆ. ಇನ್ನು ಟೆರರ್ ಸಿನಿಮಾ ನಂದೊಂದು ಸಣ್ಣ ಪಾತ್ರ ಆದರೂ ಆ ನಂಬಿಕೆ ನನ್ನ ಮೇಲಿಟ್ಟು ನಮ್ಮ ಡೈರೆಕ್ಟರ್ ಹೇಳಿದ್ರು ಅವತ್ತು, ಯಾರು ಸರ್ ಅಂದರೆ, ಇಲ್ಲ ಮಂಜನ ಹೇಳಿದ್ರು ಸರ್ ಈ ಪಾತ್ರಕ್ಕೆ ಯಾರನ್ನ ಹಾಕೋದು ಹಿಂಗೆ ಅಂತ ಅಂದರು. ಶೂಟಿಂಗಲ್ಲಿ ಹೋದಾಗ ಅವರು ತೆಗಿತಾರೆ ಮೇಕಿಂಗ್ಸ್ ನೋಡಿ ಚೆನ್ನಾಗ್ಬಿಟ್ಟೆ. ಏನು ಸರ್ ಇದು, ಹ್ಯಾಕ್ ಬರ್ತಾ ಇದೆ ಸರ್ ಅವತ್ತು ಹೇಳ್ಬಿಟ್ಟೆ ನನಗೆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ. ಅಷ್ಟು ಚೆನ್ನಾಗಿ ಮೇಕಿಂಗು, ಅಷ್ಟು ಅದ್ಭುತವಾಗಿ ಕಥೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಎಲ್ಲನೂ. ಇನ್ನು ಮಂಜಣ್ಣ, ನಂದು ಈ ಪಿಕ್ಚರ್ 26 ವರ್ಷ ಆಯಿತು. ಈಗ ಎಲ್ಲರೂ ಅವ್ರ ಮನೆ ಹೇಗೆ ನೋಡ್ಕೊತಾರೆ ಮಂಜಣ್ಣ ಅನ್ನಲ್ಲ, ನಮ್ಗೆ 26 ವರ್ಷದಿಂದನೇ ಅವ್ರ ಮನೆ ಕರೆದು ನಮಗೆಲ್ಲ ಊಟ ಹಾಕ್ತವ್ರು ಅವರು. ಇವತ್ತು ಫಸ್ಟ್ ಬಂದು ನೋಡಿದ ತಕ್ಷಣ ನೋಡಿದಾಗಲೇ ಎಲ್ಲಿ ಮಂಜಣ್ಣ ಅಂತ ಹುಡುಕಿದೆ. ಆಮೇಲೆ ಹೇಳಿದ ಈ ಥರ ಏನು ಹುಷಾರಿಲ್ಲ ಅಂತ. ಆದಷ್ಟು ಬೇಗ ಹುಷಾರಾಗಿ ಬರಲಿ. ಇನ್ನು ನಮ್ಮ ಹೀರೋ ಆದಿತ್ಯ ಸರ್ ಡೆಡ್ಲಿ ಸೋಮದಿಂದ ಆಲ್ಮೋಸ್ಟ್ ಆಲ್ ಎಲ್ಲ ಸಿನಿಮಾನೂ ಜೊತೆಗೆ ಮಾಡ್ತಾಯಿದ್ದೀನಿ. ಇನ್ನು ಕಿಟ್ಟಣ್ಣ ಜೊತೆ ನಾ ಆ್ಯಕ್ಟ್ ಮಾಡಿದ್ದೀನಿ. ಈ ಸಿನಿಮಾಲಿ ಎಲ್ಲರೂ ಹೇಳ್ದಂಗೆ ಇಂಡಸ್ಟ್ರಿಯಲ್ಲಿರೋ ಆಲ್ಮೋಸ್ಟ್ ಆಲ್ ನಮ್ಮ ವಿಲನ್ ಗ್ಯಾಂಗ್ ಅಂತೂ ಎಲ್ಲರೂ ಇದ್ದೀವಿ. ಸುಮಾರು ದೊಡ್ಡ ಕಲಾವಿದರೆಲ್ಲರೂ ಈ ಸಿನಿಮಾ ಮಾಡಿದ್ದಾರೆ. ಟೆರರ್ ಸಿನಿಮಾ ಆದಷ್ಟು ಬೇಗ ಟೆರರ್ ಆಗಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಚೊಚ್ಚಲ ಸಿನಿಮಾದ ನಿರ್ದೇಶಕರು ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ಹೊತ್ತಿಂದ ಮಾತಾಡ್ತಾ ಇದ್ದಾರೆ. ನಾನು ತುಂಬ ಟೈಮ್ ತೊಗೊಳಲ್ಲ, ಬೇಗ ಮುಗಿಸ್ತೀನಿ. ಫಸ್ಟು ಶುರುವಾಗಿದ್ದು ಧರ್ಮಣ್ಣ ಅವರಿಂದ. ಲೈಕ್ ನಾನು ಹಿಂಗೆ ಕತೆ ಹೇಳಬೇಕು ಅಂತ ಹೇಳಿದಾಗ ಅಲ್ಲಿಂದ ಶುರುವಾದಂಥದ್ದು. ಹೋಗಿ ಕತೆ ಹೇಳಿದ ತಕ್ಷಣ ಆ ದಿವಸ ಒಂದು ಆಲ್ರೆಡಿ ರಿಸಲ್ಟ್ ಏನಾಗ್ಬೋದು ಅಂತ ಅವತ್ತೇ ಹೇಳಿದ್ರು. ದೆನ್ ಅಲ್ಲಿಂದ ಸಿನಿಟೆಕ್ ಸೂರ್ಯರು ಈ ಫಿಲಮ್ ಹಾಕ್ಬೇಕು ಅಂದರೆ ಕಾರಣನೇ ಸಿನಿಟೆಕ್ ಸೂರ್ಯರು. ಅವರು ಮಂಜಣ್ಣ ಅವ್ರ ಹತ್ರ ಕರ್ಕೊಂಡೋಗಿ ಭೇಟಿ ಮಾಡಿಸಿ ಅಲ್ಲಿಂದ ಒಂದು ಪ್ರೋಸೆಸ್ ಶುರುವಾಯಿತು. ಅದ್ರ ಜೊತೆಗೆ ಹೇಮಾವತಿ ಮೇಡಮ್, ಪ್ರಕಾಶ್ ಅಣ್ಣವರು, ರವಿ ಸರ್, ಸಾಕಷ್ಟು ಜನ, ಗುಂಡಣ್ಣ, ಒಂದಷ್ಟು ಜನ, ತುಂಬ ಜನ ನಮ್ಮ ಫಿಲಮ್ಗೆ ತುಂಬ ದೊಡ್ಡ ಸಪೋರ್ಟ್ ಆಗಿ ನಿಂತುಬಿಟ್ರು ನಾನು ಈ ಫಿಲಮ್ ಆಗೋದಕ್ಕೆ. ಅಲ್ಲಿಂದ ಒಂದೊಂದಾಗಿ ಪಾತ್ರಗಳು ಸೆಲೆಕ್ಟ್ ಮಾಡಕ್ಕೆ ಹೋದಾಗ ನೆಕ್ಸ್ಟು ಕಿಟ್ಟಪ್ಪ ಅವರಾಗಿರ್ಬೋದು, ದೆನ್ ಕುಮಾರ್ ಸರ್, ದೇವರಾಜ್ ಸರ್, ಶಶಿಕುಮಾರ್ ಸರ್, ದೆನ್ ರವಿ ಸರ್, ಶರತ್ ಸರ್, ಧರ್ಮಣ್ಣ, ಕೋಟೆ ಸರ್, ಹಾಗೆ ತುಂಬ ದೊಡ್ಡ ಧಾರಾವಾಹಿಗಳೇ ಇದೆ. ಅದಕ್ಕೆಲ್ಲ ಸಪೋರ್ಟ್ ಕೊಟ್ಟಿದ್ದು ಮಂಜಣ್ಣ ಅವರು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಸೊ ಹಾಗಾಗಿ ಅಲ್ಲಿಂದ ಶುರುವಾದಂಥ ಒಂದು ಫಿಲಮು. ಡೇ 1 ನಾವು ಒಂದು ಟೀಸರ್ ಮಾಡಿದಾಗ ವೇಲು ಸರ್ ಹತ್ರ ಹೋಗಿ ತೋರಿಸಿದ್ವಿ, ಸರ್ ಈಗ ಟೀಸರ್ ಇದೆ ಅಂತ. ಅವತ್ತಿಂದ ಒಂದು ವರ್ಡ್ ಹೇಳ್ತಾನೆ ಇದ್ದಾರೆ, ಪ್ರತಿ ಸಲ ನಾವು ಏನೇ ತೋರಿಸಿದ್ರು ಈ ಫಿಲಮ್ ಹಿಟ್ಟಾಗುತ್ತೆ ಅಂತ. ಖಂಡಿತವಾಗ್ಲೂ ಸರ್ ನಿಮ್ಮ ಮಾತು ಖಂಡಿತ ಉಳಿಸ್ಕೊಂತೀವಿ ಅಂತ ಗ್ಯಾರಂಟಿ ಕೊಡ್ತೀನಿ ಸರ್. ಅಂಡ್ ಕಂಪೋಸಿಂಗ್, ಮ್ಯೂಸಿಕ್ ಡೈರೆಕ್ಟರ್ ಆದಂಥ ನಮ್ಮ ಹರ್ಷವರ್ಧನ್ ಅವರು. ಲೈಕ್ ಅವ್ರ ಪಾಪ ನಾನು ಆಕ್ಚುಲಾಗಿ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಒಂದು ಸಾಂಗಿಗೆ ಆಲ್ಮೋಸ್ಟ್ 15-20 ಡೇಸ್ ಏನೋ ವರ್ಕ್ ಮಾಡಿದ್ದೀವಿ ಅನ್ಸುತ್ತೆ. ಬೆಳಗಿನ ಜಾವ 3 ಗಂಟೆ 4 ಗಂಟೆ ತನಕ ತುಂಬ ಟ್ಯೂನ್ಸ್ ಮಾಡಿಸಿದ್ದೀನಿ.
ಅವ್ರು ಯಾವತ್ತೂ ಬೇಜಾರು ಮಾಡ್ಕೊಳ್ಳದೆ ಜೊತೆಲಿ ಕುತ್ಕೊಂಡು ಟ್ಯೂನ್ ಮಾಡಿದ್ದಾರೆ. ಬಿಕಾಸ್ ಯಾಕಂದ್ರೆ ಅವ್ರು ಒಂದು ಟ್ಯೂನ್ ಮಾಡಿ ಕಳ್ಸೋದು ಅದು ಓಕೆ ಆಗಿಲ್ಲ ಅಂದ್ರೆ ಅವ್ರಿಗೂ ಹರ್ಟ್ ಆಗುತ್ತೆ. ಅದಕ್ಕೆ ಪ್ರತಿ ಸಲ ಸಾಂಗ್ ಕಂಪೋಸ್ ಆದಾಗಿಂದ ಎಂಡ್ ತನಕ ಜೊತೆಲಿ ಕುತ್ಕೊಂಡು ಮಾಡಿದಂಥದ್ದು. ತುಂಬಾ ಥ್ಯಾಂಕ್ಸ್, ನೀವು ಬೆಳಗಿನ ಜಾವ ತನಕ ತುಂಬಾ ಪೇಷನ್ಸ್ ಇಂದ ವರ್ಕ್ ಮಾಡಿದ್ದು. ಅಂಡ್ ನಮ್ಮ ನಾಗೇಂದ್ರ ಪ್ರಸಾದ್ ಸರ್, ಸೊ ಒಂದಷ್ಟು ಟ್ಯೂನ್ಸ್ ಎಲ್ಲ ಆದ್ಮೇಲೆ ನಾಗೇಂದ್ರ ಪ್ರಸಾದ್ ಸರ್ಗೆ ಒಂದು 4 ಫೈನಲ್ ಸೆಲೆಕ್ಟ್ ಮಾಡ್ಕೊಂಡು ಹಿಂಗಿದೆ ಸರ್ ಮಾಡೋಣ ಅಂತ ಹೇಳಿದಾಗ ನಾಗೇಂದ್ರ ಪ್ರಸಾದ್ ಸರ್ ಬಂದು 40 ನಿಮಿಷದಲ್ಲಿ ಬರ್ಕೊಟ್ರು ಅನ್ಸುತ್ತೆ. ತುಂಬಾ ಚೆನ್ನಾಗಿ ಬರ್ಕೊಟ್ರು. ಎಲ್ಲಾ ಸಾಂಗು ಒಂದು 40 ಮಿನಿಟ್ಸ್ 50 ಮಿನಿಟ್ಸ್ 1 ಅವರ್, ಒಂದೇ ಒಂದು ಸಾಂಗ್ ಮಾತ್ರ ಒಂದು ಸ್ವಲ್ಪ ಟೈಮ್ ಹಿಡಿದಿದೆ ಅಷ್ಟೇ. ತುಂಬಾ ಥ್ಯಾಂಕ್ಸ್ ಸರ್ ಬರ್ಕೊಟ್ಟಿದ್ದಕ್ಕೆ. ಮತ್ತೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವು, ಶ್ರೀ ಅಂಡ್ ಹರ್ಷ, ಸುಧನ್ ಅವರು ಮತ್ತೆ ದತ್ತಣ್ಣ ಅವ್ರ ಸಪೋರ್ಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಮ್ಮ ಅಸೋಸಿಯೇಟ್ ರಜನಿ ದೇವ್, ಯಕ್ಷಿತ್, ರುಕೇಶ್, ಚಿಂಟು, ಅನಂತ, ಈ ತರದ ಒಂದಷ್ಟು. ಅಂಡ್ ನಮ್ಮ ಕ್ಯಾಮ್ರಾಮನ್ ಇವತ್ತು ಬಂದಿಲ್ಲ, ಅವರು ಕಾರಣಾಂತರದಿಂದ ಮೈಸೂರಲ್ಲಿದ್ದಾರೆ. ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾವು ಎಡಿಟರ್ ಈ ತರ ಯಾರು ಮೋಸ್ಟ್ಲಿ ಮಿಸ್ ಮಾಡಿಲ್ಲ ಅಂತ ಅನ್ಸ್ಕೊಂತೀನಿ. ರಂಗಣ್ಣ ಸರ್ ತುಂಬಾ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ. ಸೊ ಹೇಳಿ ಸರ್. ಇಲ್ಲ ಪಾಪ ಎಲ್ಲರಿಗೂ ಹೇಳಲೇಬೇಕಾಗಿಲ್ಲ. ಹೇಳಿ ಸರ್. ಸರ್ ಅದೇ ನಮ್ದು ಇದೊಂದು ಲೈಕ್ ಒಂದು ದೇವರು ಎಮೋಷನ್ ಮೇಲೆ ಇರುವಂತ ಒಂದು ಮಾಫಿಯಾ ಮೇಲೆ ಇರುವಂತ ಕಥೆ ಇದೆ ಆಕ್ಚುಲ್ ಆಗಿ. ಸೊ ಆ ಎಮೋಷನ್ ಇಟ್ಕೊಂಡು ಹಿಂಗೆಲ್ಲ ಮಾಫಿಯಾ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಕಥೆ ಇದೆ ಸರ್. ಏನ್ ಸರ್ ಫೈನಲ್ ಸ್ಟೇಜ್ ಅಲ್ಲಿ ಇದೆ ಸರ್. ಆಲ್ಮೋಸ್ಟ್ ಆಲ್ ಇನ್ ರೀ ರೆಕಾರ್ಡಿಂಗ್ ನಡೀತಾ ಇದೆ. ಅದಾಗಿದ ತಕ್ಷಣ ನೆಕ್ಸ್ಟ್ ರಿಲೀಸ್ ಪ್ಲಾನ್ ಮಾಡ್ಕೊಬೇಕು. ಮೋಸ್ಟ್ಲಿ ಈ ಮಂತ್ ಎಂಡ್ ಇಲ್ಲ ಅಂದ್ರೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಂತ ಅನ್ಕೊಂಡಿದ್ವಿ. ಚೆನ್ನಾಗಿತ್ತು ಸರ್, ಎಲ್ಲರೂ ಸಪೋರ್ಟ್ ಮಾಡಿದ್ರು. ಎಲ್ಲರೂ ತುಂಬಾ ದೊಡ್ಡ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಔಟ್ಪುಟ್ ಚೆನ್ನಾಗಿ ಬರೋದಕ್ಕೆ ಒಳ್ಳೇದಾಯ್ತು. ಓಕೆ, ಥ್ಯಾಂಕ್ಸ್ ಸರ್. I don't mean any offense to any other actors from the other industries. If I am, I'm really sorry for it. ಏನಂದ್ರೆ ನಮ್ಮ ಕನ್ನಡ ಚಿತ್ರದಲ್ಲಿ ನಮ್ಮ ಕನ್ನಡತನ ಉಕ್ಕಿ ಹರಿತಾರೆ ಈ ಸಿನಿಮಾದಲ್ಲಿ. ಆಮೇಲೆ ಬಹುಶಃ ಒಂದೇ ಸಿನಿಮಾದಲ್ಲಿ ಇಷ್ಟು ಜನ ಖಳನಟರನ್ನ ನೋಡೋದಕ್ಕೆ ಸಿಗೋದು ಈ ಸಿನಿಮಾದಲ್ಲಿ. ಅಂದ್ರೆ ನಾಯಕರೂ ಆಗಿರುವವರು, ಖಳನಟರೂ ಆಗಿರುವವರು ಎಲ್ಲ ಮಿಕ್ಸ್ ಆಗಿ ಒಂದು ದೊಡ್ಡ ಬಣಾನೆ ಇದೆ. ಇದನ್ನ ಪೆಹಲ್ಗಾಮಲ್ಲೂ ರಿಲೀಸ್ ಮಾಡ್ತೀವಿ. ಅಲ್ಲಿ ಹರ ಹರ ಮಹಾದೇವ ಅಂತಾನೂ ಹೇಳ್ತೀವಿ. ಓಂ ನಮೋ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಹುಶಃ ನನ್ನ ಪಾತ್ರದ ಬಗ್ಗೆ ಹೇಳೋದಕ್ಕೆ ಇವಾಗಲೇ ಸರಿಯಾದ ಸಮಯ ಅಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ಹೇಳಬೇಕಾಗಿರೋದೇನೆಂದ್ರೆ, ಪ್ರತಿದಿನ ಬೆಳಿಗ್ಗೆ ಎದ್ದು ನಾನು ನಂಬೋದು ಜಗತ್ತಿನ ಶಕ್ತಿಯನ್ನ. ಅದು ಶಿವ, ವಿಷ್ಣು, ಬೇರೆ ಯಾವುದೇ ಹೆಸರು ಕೊಟ್ಟು ನಾವು ಕರಿಬೋದು. ಆದರೆ ಆ ಶಕ್ತಿಯ ಒಂದು ಭಾಗವನ್ನ ಬೆಳಿಗ್ಗೆ ಎದ್ದು ನನ್ನಲ್ಲಿ ನಾನು ಅನುಭವಿಸೋದಕ್ಕೆ ಕೆಲವು ಹಾಡುಗಳನ್ನ, ಕೆಲವು ಶ್ಲೋಕಗಳನ್ನ ಕೇಳಿಸ್ಕೋತೀನಿ, ಹೇಳ್ತೀನಿ. ನಾಳೆಯಿಂದ ಈ ಹಾಡು ಅದರ ಭಾಗ ಆಗಿರುತ್ತೆ. ಅಷ್ಟು ಚೆನ್ನಾಗಿದೆ ಹಾಡು, ಅಷ್ಟು ಶಕ್ತಿಯುತವಾಗಿದೆ. ಅದನ್ನು ಬರೆದ ನಾಗ ಇಂದ್ರ ಪ್ರಸಾದ ಮತ್ತು ಎಲ್ಲರ ಹರ್ಷವನ್ನ ವರ್ಧಿಸುತ್ತಿರುವ ಹರ್ಷವರ್ಧನ, ಇವರಿಬ್ಬರಿಗೂ ಧನ್ಯವಾದಗಳು. ರಂಜನ್ ಅವರು ನಾವು ಬೇರೆ ಒಂದು ವೇದಿಕೆಯಲ್ಲಿ ಬೇರೆ ಕಡೆ ಭೇಟಿ ಮಾಡಿದಾಗ ನನಗೆ ಹೇಳಿದ್ರು, ರವಿ ಸರ್ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅದ್ರೊಳಗೆ ನಿಮ್ಗೆ ಪಾತ್ರ ಇದೆ ಅಂತ. ಈ ತರ ತುಂಬಾ ಜನ ನಿರ್ದೇಶಕರು ಹೇಳ್ತಾರೆ, ಆದ್ರೆ ಯಾರು ಅದನ್ನ ಕಾರ್ಯಗತಗೊಳಿಸಲ್ಲ. ರಂಜನ್ ಅವರು ಅವರ ಮಾತನ್ನು ಉಳಿಸ್ಕೊಂಡು ಅವರ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡುವ ಅವಕಾಶ ಕೊಟ್ಟು ಅವರ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಧರ್ಮ ಸರ್ ಅಷ್ಟೇ, ಮಂಜು ಅವರನ್ನು ನಾನು ಅಷ್ಟು ಹತ್ತಿರದಿಂದ ಬಲ್ಲವನಲ್ಲ, ಅವರ ಆರೋಗ್ಯ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ಆದಿತ್ಯ ಅವರ ಜೊತೆ ನಾನು ಇದು ಕೆಲಸ ಮಾಡ್ತಾ ಇರುವ 2ನೇ ಸಿನಿಮಾ ಕ್ಷಣ ಕ್ಷಣ ಅಂತ ಒಂದು ಸಿನಿಮಾ, ಸುನಿಲ್ ಕುಮಾರ್ ದೇಸಾಯಿ ಅವರ ಸಿನಿಮಾದಲ್ಲಿ ಒಟ್ಟಿಗೆ ನಟನೆ ಮಾಡಿದ್ವಿ. ನಾನು ಅವರ ಅಣ್ಣನ ಪಾತ್ರ ಮಾಡಿದ್ದೆ. ಆಗ ಅವರಿಂದ ಕಲಿತ ಒಂದು ಪಾಠವನ್ನ ಇವತ್ತಿಗೂ ನಾನು ಪಾಲಿಸ್ತಾ ಬರ್ತಾ ಇದ್ದೀನಿ. ಅವರು ಸೆಟ್ಟಿಗೆ ಬಂದ ತಕ್ಷಣ
ಇಡೀ ಸೆಟ್ಟಿನ 2-3 ಜನಕ್ಕೆ ಫಸ್ಟ್ ಹೋಗಿ ಕ್ಯಾಮ್ರಾಕ್ಕೂ ನಮಸ್ಕಾರ ಮಾಡುವ ಮುಂಚೆ ಅವರಿಗೆ ನಮಸ್ಕಾರ ಮಾಡ್ತಾರೆ. ಒಬ್ರು ನಿರ್ದೇಶಕರು, ಒಬ್ರು ಕ್ಯಾಮರಾಮನ್ನು, ಪ್ರೊಡಕ್ಷನ್ ಇನ್ಚಾರ್ಜ್. ಈ 3 ಜನಕ್ಕೆ ಅವರು ಫಸ್ಟ್ ಹೋಗಿ ನಮಸ್ಕಾರ ಹೇಳಿ, ವಿಶ್ ಮಾಡಿ, ಗುಡ್ ಮಾರ್ನಿಂಗ್ ಹೇಳಿ, ಆಮೇಲೆ ಅವರ ಕೆಲಸವನ್ನು ಶುರು ಮಾಡ್ತಾರೆ. ಅದು ಎಷ್ಟು ಶಿಸ್ತಿಂದ ಪ್ರತಿ ದಿನ ಮಾಡ್ತಾರೆ, ಅದನ್ನ ನಾನು ಇವತ್ತಿಗೂ ಪಾಲಿಸ್ಕೊಂಡ್ ಬರ್ತಾ ಇದ್ದೀನಿ. ಐ ಹ್ಯಾವ್ ಲರ್ನ್ಡ್ ಇಟ್ ಫ್ರಮ್ ಕಿಟ್ಟಪ್ಪ. ನನಗೆ ತುಂಬಾ ವಿಷಯಗಳಲ್ಲಿ ಪ್ರಮೋಷನ್ ಕೊಟ್ಟವರು, ಅದು ಇನ್ನೊಂದು ದಿವಸ ಹೇಳ್ತೀನಿ. ಅಮೆರಿಕಾದಲ್ಲಿ ಇದ್ದು ಕನ್ನಡ ಚಿತ್ರವನ್ನ ನಿರ್ಮಾಣ ಮಾಡಬೇಕು ಅಂತ ಬಂದಿರುವ ಶ್ರೀ ರವಿ ವಸಿಷ್ಠ ಅವರಿಗೆ ಧನ್ಯೋಸ್ಮಿ. ತುಂಬಾ ಸಂತೋಷ ಆಗುತ್ತೆ ಇಂಥ ನಿರ್ಮಾಪಕರ ಒಡನಾಟ ಸಂಪಾದಿಸೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಚಿತ್ರತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ, ನಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಹುಶಃ ಬಹಳ ದಿನಗಳ ನಂತರ ಒಂದು ದೊಡ್ಡ ತಾರಾಗಣವನ್ನ ಚಿತ್ರದ ತೆರೆಯ ಮೇಲೆ ನೋಡುವಂತಹ ಒಂದು ಸೌಭಾಗ್ಯ ನಮ್ಮೆಲ್ಲರಿಗೂ, ನಮ್ಮೆಲ್ಲ ಕನ್ನಡಿಗರಿಗೂ ಇದೆ. ನಾವೆಲ್ಲರೂ ನೋಡೋಣ, ಚಿತ್ರನ ಚಪ್ಪಾಳೆ ಹೊಡೆದು ಅದಕ್ಕೆ ಹುರಿದುಂಬಿಸೋಣ ಅಂತ ಹೇಳ್ತಾ, ನನ್ನ ಆತ್ಮೀಯ ಮಿತ್ರ 3 ದಶಕಗಳ ಸ್ನೇಹದ ಮಂಜಣ್ಣ ಸ್ವಲ್ಪ ಅನಾರೋಗ್ಯ ಸ್ಥಿತಿಯಲ್ಲಿಂದ ಈಗ ಚೇತರಿಸ್ಕೊಳ್ತಾ ಇದ್ದಾರೆ. ಅವರು ಖಂಡಿತ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅವರೊಂದಿಗೆ ನಾವೆಲ್ಲರೂ ಇರೋಣ. ನಾವು ಅವರು ಸೇರಿ ಮಾಡಿದ್ದು ಕನ್ನಡವೇ ಸತ್ಯದಂಥ ಸೂಪರ್ ಹಿಟ್ ಒಂದು ಕಾರ್ಯಕ್ರಮ. ಹಾಗೆ ಟೆರರ್ ಸಹ ಆಗಲಿ ಅಂತ ಹೇಳ್ತಾ, ಎಲ್ಲರ ಮನೆ ಮಾತಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತಾ ಇದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಟೆರರ್ ಸಿನಿಮಾದ ಹರ ಹರ ಮಹಾದೇವ ಹಾಡನ್ನ ನೀವೆಲ್ಲರೂ ಪ್ರೀತಿಯಿಂದ ಅಪ್ಕೊಂಡು ಮತ್ತಷ್ಟು ಜನರಿಗೆ ಅದನ್ನ ಶೇರ್ ಮಾಡಬೇಕು ಅಂತ ವಿನಂತಿಸ್ತಾ, ಮತ್ತೊಮ್ಮೆ ಟೆರರ್ ಐಡಿ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಇದೀಗ